ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಅರ್ಜುನನಿಗೆ ಆತನ ಅಭಿಪ್ರಾಯದಂತೆ ಸೇನೆಯ ನಡುವೆ ರಥವನ್ನು ನಿಲ್ಲಿಸಿ ತನಗಾಗುವ ಸಂಕಟವನ್ನು ಹೇಳಿಕೊಂಡದ್ದಕ್ಕೆ ಕೃಷ್ಣ ಅದರ ಮೂಲವನ್ನು ಶೋಧನೆ ಮಾಡುತ್ತಾ ಅವನೆಲ್ಲಿ ತನ್ನನ್ನು ಅಸ್ಪಷ್ಟಗೊಳಿಸಿದ್ದಾನೆ ಎನ್ನುವುದರ ಒಂದು ಪ್ರದರ್ಶನವನ್ನು ಬಹಿರಂಗವಾಗಿ ಮಾಡಿದ್ದಾನೆ. ವ್ಯಕ್ತಿಯ ಅಭಿಪ್ರಾಯದ ಸ್ಪಷ್ಟತೆ ಸ್ವಯಂ ಅವನಿಗೆ ಇರುವುದಿಲ್ಲ. ಶಿಷ್ಯ ಗುರುಗಳ ಹತ್ತಿರ ಬಂದಾಗ ಯಾವನೇ ವ್ಯಕ್ತಿ ತನ್ನ ಸಮಸ್ಯೆಯೊಟ್ಟಿಗೆ ಅದನ್ನು ಪರಿಹರಿಸುವ ಸಾಮರ್ಥ್ಯವುಳ್ಳವನ ಹತ್ತಿರ ಅವನು ನಿಂತಾಗ ಅವನೇನು ಅಂದುಕೊಳ್ಳುತ್ತಾನೆ? ಮೊದಲಿಗೆ ಬಂದವನೇ ಬಹಳಷ್ಟು ಜೋರಾಗಿ ಆವೇಶಭರಿತನಾಗಿ ನಿಲ್ತಾನೆ. ಅವಡು ಕಚ್ಚಿಕೊಂಡು ದುರುಗುಟ್ಟಿ ನೋಡಿಕೊಂಡು ತಪಾಸಣೆಗೈಯುವವ ಕೇಳಬೇಕು, ಏನಾಯ್ತಯ್ಯ, ಏನಾಗಲಿಲ್ಲ ಅಂತಾನೆ. ಇಲ್ಲಿ ಯಾಕೆ ಇಷ್ಟೆಲ್ಲ ತುಟಿ ಕಚ್ಚಿಕೊಳ್ತಿ, ಮೋರಿ ಕೆಂಪು ಮಾಡಿಕೊಳ್ತಿ ಅಂದರೆ ಸಿಟ್ಟು ಬರ್ತಾ ಇದೆ. ಸಿಟ್ಟು ಬಂದರೆ ಸುಮ್ಮನೆ ಮಲಗಿಬಿಡು ಅಂತಾನೆ. ಮಲಗಲಿಕ್ಕೆ ಹೋಗ್ತಾನೆ. ಆಗೋದಿಲ್ಲಯ್ಯ ಅಂತಾನೆ. ಪ್ರಶಾಂತಿಯ ಮನಸ್ಸು ಇಲ್ಲ ನನಗೆ, ಏನೋ ಜ್ವರ ಬರ್ತಾ ಇದೆ. ಹಾಗಾದರೆ ಚೆನ್ನಾಗಿ ಹೊದ್ದಿಕೊಂಡು ಮಲಗು ಅಂತಾನೆ. ಹೊದ್ದುಕೊಂಡ್ರು ಮತ್ತೆ ಎಸೆದು ಬರ್ತಾನೆ, ನನಗೆ ಜ್ವರ ಇಲ್ಲ. ಮತ್ತೆ ಸಿಟ್ಟು ಬರ್ತಾ, ಅದು ಇಲ್ಲ. ಏನೋ ಒಳಗಿನಿಂದ ಶಾಂತಿ ಕಲಡಿದೆ, ಹೆಚ್ಚು ಕಡಿಮೆ ಆಗಿದೆ, ಅಷ್ಟೇ ತಾನೇ. ಕೇಳುತ್ತಾನೆ ಅವನ ಹತ್ರ, ನೀನು ಏನೆಲ್ಲ ಆಗ್ತಾ ಇದೆ, ನೀನು ಯಾರು, ನೀನು ಹೇಗಿದೆ, ನಿನಗೆ ಸ್ಪಷ್ಟತೆ ಇಲ್ಲ. ಜ್ವರ ಬರ್ತಾ ಇದೆ ಅಂತಿ, ಕ್ಷಣದಲ್ಲಿ ಬದಲಾಯಿಸ್ತಿ. ಜ್ವರ ಬರ್ತಾ ಇಲ್ಲ, ಕೋಪ ಬರ್ತಾ ಇದೆ ಅಂತ. ಕೋಪ ಬರ್ತಾ ಇದೆ, ಇಲ್ಲ ಕೋಪ ಬರ್ತಾ ಇಲ್ಲ, ಏನೋ ಒಳಗೆ ಕಸಿವಿಸಿ ಆಗ್ತಾ ಇದೆ ಅಂತ. ಯಾವುದೆನ್ನುವುದರ ಮಟ್ಟಿಗೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ನೀನು ಸ್ಪಷ್ಟನಾಗು, ನಿನಗೆ ಎಲ್ಲಿಂದ ಈ ಎಲ್ಲ ಹೆಚ್ಚು ಕಡಿಮೆಗಳು ಆಗ್ತಾ ಇವೆ ಅಂತ. ಜ್ವರ ಬಂದಂತೆ, ಕಸಿವಿಸಿಗೊಂಡಂತೆ, ರಾಗದ್ವೇಷಗಳಿಗೆ ಪಾತ್ರನಾದಂತೆ, ಯಾವುದೋ ಕೆಲಸದಿಂದ ಹಿಮ್ಮುಖನಾದಂತೆ, ಯಾವುದೋ ಕೆಲಸವನ್ನು ಹೆಚ್ಚು ಮಾಡಿದವನಂತೆ, ಎಲ್ಲಿಯೋ ವಿಷಯಗಳನ್ನು ಮರೆತಂತೆ, ಯಾವುದನ್ನು ತಪ್ಪನ್ನು ಸರಿ ಅಂತ ಹೇಳಿದಂತೆ, ಯಾವುದೋ ವಿಷಯದಲ್ಲಿ ಪೂರ ಸಂಶಯ ಹೋಗದಿರುವಂತೆ. ಇದನ್ನು ಕೃಷ್ಣ ಬಿಡಿಸ್ತಾ ಬಂದವಗೆ ಬಹಳ ಸುಂದರವಾಗಿರತಕ್ಕಂತಹ ವ್ಯಕ್ತಿಯ ಸ್ಪಷ್ಟತೆಯನ್ನು ಮೂಲ ಶೋಧದೊಂದಿಗೆ ಸಮಗ್ರವಾಗಿ ತೋರಿಸಿಕೊಟ್ಟ. ಬಾಕಿ ಇದೆಯಾ ಅಂತ ಕೇಳ್ತಾನೆ ಕೊನೆಗೆ. ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಸ್ಜಾನ ಸಮೋಹ ಪ್ರಣಷ್ಟಸ್ಥೆ ಧನಂಜಯ. ಬಹಳ ಚೆನ್ನಾಗಿ ಬೆನ್ನು ತಟ್ಟಿ ಅವನನ್ನು ತನ್ನವನನ್ನಾಗಿಸಿ ಮತ್ತವನನ್ನು ಅವನನ್ನಾಗಿಸಿ ಎರಡು ಬಗೆಯಿಂದ ಕೃಷ್ಣ ವಿಚಾರಿಸ್ತಾನೆ. ಬಹಳ ಚೆನ್ನಾಗಿದೆ. ಪಾರ್ಥ ಅಂತ ಕರೆಯುವುದು ತನ್ನವನನ್ನಾಗಿ, ನೀನು ನನ್ನವನಯ್ಯ, ನಾನು ನಿನ್ನವನು ಎನ್ನುವುದು ನಿನಗೆ ಗೊತ್ತಾಗಲಯ್ಯ ಅನ್ನುವ ಮೊದಲ ಸಂಬೋಧನೆ. ಎರಡನೇದ್ದು ಧನಂಜಯ, ನೀನು ಯಾರು ಎನ್ನುವುದು ನಿನಗೆ ಗೊತ್ತಾಗಲಿ ಅಂತ. ಇಷ್ಟೇ, ಇದೇ ಸ್ಪಷ್ಟತೆ ಅಂದೆ ನಾನು, ಮತ್ತೇನಲ್ಲ. ಬಹಳ ಸುಂದರವಾದ, ತೀರಾ ವೈಜ್ಞಾನಿಕವಾದ ಮನೋಭೂಮಿಕೆಯಲ್ಲಿ ನಡೆಯುವ ಒಂದು ಅದ್ಭುತವಾದ ಸ್ಥಾನ ಇದು. ವ್ಯಕ್ತಿಯನ್ನು ತನ್ನ ಪಾಡಿನಲ್ಲಿ ಅಭಿವ್ಯಕ್ತಿಗೊಳಿಸುವ ಒಂದು ವಿಧಾನ. ವ್ಯಕ್ತಿಯ ಅಭಿವ್ಯಕ್ತಿ, ವ್ಯಕ್ತಿತ್ವದ ಪರಿಪೂರ್ಣವಾದ ಬಹಿರ್ಪ್ರದರ್ಶನ, ಅಂತರಂಗದಲ್ಲಿ ಮಡುಗಟ್ಟಿದ ಶಕ್ತಿಯ ಆವಿರ್ಭಾವ ಒಂದು ದೃಷ್ಟಿಯಿಂದ. ಅದರ ಮೇಲೆದ್ದು ನಿಂತ ಫಂಗಸ್ಸೋ ಅಥವಾ ಬೂದಿಯೋ
ಅಥವಾ ಇನ್ನಿತರ ಸಮಸ್ಯೆಗಳು, ಅನಿತರ ಪ್ರಭಾವಗಳು, ಅಥವಾ ಅವನದ್ದೇ ಆಗಿರತಕ್ಕ ಮತ್ತೊಂದು ಸಂಗತಿಯು. ನಮ್ಮಲ್ಲಿ ಎರಡು ರೀತಿಯ ಒಂದು ವ್ಯವಸ್ಥೆ ಇದೆ. ಒಂದು ನೆರಳು ನಮ್ಮ ಬೆನ್ನ ಹಿಂದೆ ನಮ್ಮನ್ನು ಕಾಡುವುದು, ಅಥವಾ ನಮ್ಮ ಮುಂದೆ ನಮಗಿಂತ ಮೊದಲು ನಿಲ್ಲುವುದು. ಎರಡು ಸಮಸ್ಯೆ. ಆದರೆ ಯಾವ ಕಾಲದಲ್ಲಿಯೂ ನಮ್ಮನ್ನು ಬಿಡುವುದಿಲ್ಲ. ಅದು ಬೆಳಕು ಇರಲಿ ಇಲ್ಲದಿರಲಿ ನೆರಳು ಇದೆ ಇದೆ ಇದೆ. ಇದು ವ್ಯವಸ್ಥೆ, ಶಾಸ್ತ್ರೀಯವಾದ ವ್ಯವಸ್ಥೆ ಆಗಿದೆ. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರತಕ್ಕ ಪ್ರತಿಬಿಂಬ ಇದೆ. ಇನ್ನೆಷ್ಟೋ ಅದನ್ನು ಹುಟ್ಟಿಸಬಹುದು, ಅದನ್ನು ತೆಗಿಲಿಕ್ಕೆ ಮಾತ್ರ ಬರುವುದಿಲ್ಲ. ಹಾಗೀಗಿಯಾಗಿ ನಮ್ಮದೇ ಆಗಿರತಕ್ಕ ನೆರಳು ನಮ್ಮನ್ನು ಕೆಲವೊಮ್ಮೆ ಕಾಡುವುದುಂಟು. ನಮ್ಮ ಜೊತೆಯಲ್ಲಿ ನಮ್ಮ ಒಂಟಿತನವನ್ನು ನಿವೃತ್ತಿಗೊಳಿಸಲಿಕ್ಕೆ ನಮ್ಮ ನೆರಳೇ ನಮಗೆ ಸಹಾಯ ಆಗುವುದು ಉಂಟು. ಹಾಗಾಗಿ ವ್ಯಕ್ತಿಯ ಒಂದು ಬಹಳ ಸುಂದರವಾದ ಪ್ರತಿಷ್ಠೆಯನ್ನು ಕೃಷ್ಣ ಇಲ್ಲಿ ಮಾಡುತ್ತಾನೆ. ಕೆಲವೊಮ್ಮೆ ನಿನ್ನ ನೆರಳೇ ನಿನ್ನ ಕುತ್ತಿಗೆ ಹಿಡಿದಿರಬೇಕು ನೋಡು, ಬಿಡಿಸುವುದು ಯಾರು? ನೀನೇ. ಎಷ್ಟು ಸುಲಭವಾಗಿದೆ ನೋಡಿ. ನಾವೇ ಕೆಲವೊಮ್ಮೆ ನಮ್ಮನ್ನು ಬಡಿಯುತ್ತೇವೆ, ನಾವು ಕೆಲವೊಮ್ಮೆ ನಮ್ಮನ್ನು ಮೇಲೆ ಕೆಡುತ್ತೇವೆ. ಹಾಗಾಗಿ ಎರಡೂ ತಪ್ಪು ಎನ್ನುವ ಸ್ಪಷ್ಟತೆಯಲ್ಲಿ ಕೃಷ್ಣ ಇಲ್ಲಿ ಬಹಳ ಸುಂದರವಾಗಿ ಅರ್ಜುನನನ್ನು ನೀನು ಯಾರಯ್ಯ ಅಂತ ಕೊನೆಗೆ ಗುರುತಿಸಿ ಬಡಿದೆಬ್ಬಿಸಿ ಧನಂಜಯ ಅಂತ ಅವನಲ್ಲಿ ಹುರುಪು ತುಂಬಿಸಿ, ಅದ್ಭುತವಾದ ಚಿಂತನೆ ಅದು. ನಾನು ಹೆಚ್ಚಾಗಿ ಹೇಳುವುದುಂಟು, ವಿಶ್ವಾಮಿತ್ರ, ನನಗೆ ರಾಮಾಯಣ ಅದೊಂದು ಅದ್ಭುತವಾದ ಶಿಕ್ಷಣ ಗ್ರಂಥ ಆಗಿದೆ. ಯಾವಾಗಲೂ ಬಹಳ ಆತ್ಮೀಯವಾದ ಬಹಳ ಸುಂದರವಾದ ಒಂದು ನಡೆಗಳು ಅದರದ್ದು. ಲೆಕ್ಕ ಹಿಡಿದು ಹೋದರೆ ಇದೆ 1000 ಅಲ್ಲಿನ ಶಿಕ್ಷಣವನ್ನು ನಾವು ಗುರುತಿಸ್ಬೋದು ಹೆಜ್ಜೆ ಹೆಜ್ಜೆಗೆ, ಪ್ರತಿಯೊಂದಕ್ಕೂ. ಆದ್ದರಿಂದ ರಮಾದಿವದ್ವರ್ತಿತವ್ಯಂ ಎನ್ನುವ ಶಬ್ದ ಅದು ತಮಾಷೆಯಾಗಿ ಬಂದದ್ದೇ ಅಲ್ಲ, ಅದು ಪುರಾಣೋಕ್ತವಾದ ವ್ಯವಸ್ಥೆ. ಅದು ರಾಮನಂತೆ ನಡೆ ಎನ್ನುವಲ್ಲಿ ಹೆಜ್ಜೆ ಹೆಜ್ಜೆಗೂ ರಾಮಾಯಣದ ಕಥೆಗಳು ನಮ್ಮನ್ನು ಮಾತಾಡಿಸ್ತವೆ. ಬಹಳ ಸುಂದರವಾಗಿ ತಿಳಿಸಿಬಿಡುತ್ತೆ, ಅದು ತೋರಿಸಿಕೊಡುತ್ತೆ. ಮತ್ತು ಹಾಗೆ ಆತ್ಮ ವ್ಯಕ್ತಿತ್ವವನ್ನು ಏರಿಸಿಕೊಡುವಲ್ಲಿ, ನಮ್ಮನ್ನು ಹೆಚ್ಚು ಎಚ್ಚರಗೊಳಿಸುವಲ್ಲಿ ಅದು ಪರಿಪೂರ್ಣವಾದ ಸ್ಪಷ್ಟವನ್ನು ಮಾಡ್ತದೆ, ಸ್ಪಷ್ಟತೆಯನ್ನು ತರುತ್ತೆ. ಹಾಗಾಗಿ ವಿಶ್ವಾಮಿತ್ರ ಅರಣ್ಯದಲ್ಲಿ ಬಂದ ಅರಸು ಕುಮಾರರಿಗೆ ಹೊರಗಿನ ನೋಟದಲ್ಲಿ ನೋಡಿದರೆ ಏನೂ ಸಂಬಂಧ ಇಲ್ಲದ ವ್ಯಕ್ತಿ, ತಪಋಷಿ. ಆ ಕಾಲದಲ್ಲಿ ಹೆಸರುವಾಸಿಯಾದ ತಪಶಕ್ತಿಯಿಂದ ಲೋಕವನ್ನೇ ನಡುಗಿಸಿದ ಒಂದು ಪ್ರಖಂಡ ಶಕ್ತಿ ಒಂದು. ವಿಶ್ವಾಮಿತ್ರ ಅರಸೊತ್ತಿಗೆಯಲ್ಲಿ ಅರಮನೆಯಲ್ಲಿ ಕಾಲಿಟ್ಟಿದ್ದಾನೆ ಅನ್ನುವಾಗಲೇ ಅರಮನೆ ನಡುಗಿರಬೇಕು. ದಶರಥ ಬೆಚ್ಚಿ ಬಿದ್ದಿದ್ದಾನೆ. ಆದರೂ ಸವಿನಯದಿಂದ ಆತನ ಆಗಮನಕ್ಕೆ ಪ್ರತಿಕ್ರಿಯಿಸಿ ಅರ್ಘ್ಯಪಾದ್ಯೋಪಚಾರ ಕೊಟ್ಟು ಇನ್ನೇನು ಬೇಕಯ್ಯ ಕೇಳಿದ್ದಾನೆ. ನಿನ್ನ ಮಕ್ಕಳು ಬೇಕು ಎಲ್ಲ. ನಿರೀಕ್ಷೆಗಿಲ್ಲದ ದಾನದ ವ್ಯವಸ್ಥೆ ಬಹಳ ಕಷ್ಟ ಆಯಿತು. ಅಂಗಲಾಚಿಕೊಳ್ತಾನೆ, ಬೇಡಿಕೊಳ್ಳುತ್ತಾನೆ, ಇಲ್ಲ ಅಂತಾನೆ, ನಾನೇ ಬರ್ತೇನೆ ಅಂತಾನೆ. ಋಷಿ ಒಪ್ಪದಿದ್ದಾಗ ಅವನ ಹಿರಿಮೆಯನ್ನು ಕಂಡು ಬಿಟ್ಟುಕೊಟ್ಟಿದ್ದಾನೆ. ಇಷ್ಟರವರೆಗೆ 15ರ ಹರಗೆಯಲ್ಲಿ ತುಂಬಿದ್ದ ಬಹಳ ಕಾಲದ ನಂತರದಲ್ಲಿ ಹುಟ್ಟಿ ಬಂದ ಮಕ್ಕಳು ಇಬ್ಬರು ಕೈತಪ್ಪಿ ಹೋಗಿದ್ದಾರೆ. ವಿಶ್ವಾಮಿತ್ರ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಹೇಳಲಿಲ್ಲ, ಏನು ನಡೀತದೆ ಎನ್ನುವುದನ್ನು ಟ್ರೂ ಪಿಕ್ಚರ್ ಕೊಡಲಿಲ್ಲ. ಆದರೆ ಹೇಳಿದ್ದಾನೆ ಯಜ್ಞ ರಕ್ಷಣೆ ಅಂತ. ನಡ್ಕೊಂಡು ಹೋಗಿ ಕಾಡಿನಲ್ಲಿ ಮಲಗಿಸಿದ್ದಾನೆ ವಿಶ್ವಾಮಿತ್ರ. ಎಬ್ಬಿಸಬೇಕು ಬೆಳಿಗ್ಗೆ. ಆಹಾ, ಬಹಳ ಚೆನ್ನಾಗಿತ್ತದು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಅನ್ನುವ ನೆಲೆಯಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ನರಶಾರ್ದೂಲ ಉತ್ತಿಷ್ಠ ಅಂತ ಅದ್ಭುತವಾದ ಒಂದು, ನಮಗಂತೂ ತಾತ್ವಿಕ ರಸಾಯನ ಅನ್ನಬಹುದು. ಆದರೆ ವೈಜ್ಞಾನಿಕರಾಗಿ ನಾವು ಮಾನಸಿಕ ವ್ಯಕ್ತಿಗಳಾಗಿ ವಿಜ್ಞಾನಿಗಳಾಗಿ ನಿಂತಾಗ ಆ ಶಬ್ದ ಬಹಳಷ್ಟು ತುಂಬ ಕೆಲಸ ಮಾಡುತ್ತೆ. ವಿಶ್ವಾಮಿತ್ರನಷ್ಟು ಆ ಕಾಲದಲ್ಲಿ ಪ್ರಸಿದ್ಧನಾದ ಇಡೀ ಜಗತ್ತಿಗೆ ಮಂತ್ರವನ್ನು ಕೊಟ್ಟು ಮಂತ್ರಮುಗ್ಧನನ್ನಾಗಿಸಿದ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮನಸ್ಸನ್ನು ಗೆಲ್ಲುವುದು ಹೇಗೆ ಗೊತ್ತಿಲ್ಲ ಅವನಿಗೆ. ಅದರಿಂದ ರಾಮನನ್ನು ಕರೀತಾನೆ ನರಶಾರ್ದೂಲ ಉತ್ತಿಷ್ಠ ಅಂತ. ದೊಡ್ಡ ಮನುಷ್ಯ ಏಳಯ್ಯ ಅಂತ.
ಕಾಡಿನಲ್ಲಿ ಶಾರ್ದೂಲಗಳೇ ನಿನ್ನಿಂದ ಬೆಚ್ಚಿ ಬೀಳಬೇಕು. ಅವನೊಂದು ನಡೆ ಚೆನ್ನಾಗಿದೆ. ಕಾಡಿಗೆ ಕರ್ಕೊಂಡು ಬಂದ ಈ ಹುಡುಗನನ್ನು ಕಾಡಿನ ಪ್ರಾಣಿ ಹೆಸರಲ್ಲಿ ಕರೀತಾನೆ. ಮನುಷ್ಯರನ್ನು ದೊಡ್ಡ ಸ್ಥಿತಿಯಲ್ಲಿ ಕರೆಯುವುದು ಕೇಳಿದರೆ ಪ್ರಾಣಿಗಳ ಹೆಸರಿನಲ್ಲಿ ಆದರೆ 2-3 ಉಂಟು ಅಷ್ಟೇ. ಪುರುಷ ಸಿಂಹ ಅಂತಾರೆ, ಅದನ್ನೇ ಭಗತ್ ಸಿಂಗ್ ಎಲ್ಲ ಇಟ್ಕೊಳ್ಳೋದು ಹೆಸರು ಅವರು, ಹಾಗೆ ಸಿಂಗ್ ಹಾಕಿಕೊಳ್ಳೋದು, ಪ್ರತಾಪ್ ಸಿಂಹ ಎಲ್ಲ ಚಂದದ ಹೆಸರುಗಳು ಹೌದು. ಅದರೊಟ್ಟಿಗೆ ವೃಷಭ ಹಾಕ್ತಾರೆ, ಪುರುಷ ಋಷಭ, ಗೂಳಿ. ನಾಡಿನ ಪ್ರಾಣಿಯಲ್ಲಿ ಗೂಳಿಯನ್ನು, ಕಾಡಿನ ಪ್ರಾಣಿಯಲ್ಲಿ ಸಿಂಹವನ್ನು, ಅದರೊಟ್ಟಿಗೆ ಶಾರ್ದೂಲ. ಸಿಂಹವು ಶಾರ್ದೂಲ, ಶಾರ್ದೂಲ ಅಂದರೆ ಹುಲಿ. ವಾಸ್ತವವಾಗಿ ಸಿಂಹಕ್ಕೆ ಶಾರ್ದೂಲ ಅಂತಾರೆ. ಶಾರ್ದೂಲ ಶಬ್ದವನ್ನು ಸಿಂಹ ಶಬ್ದವನ್ನು ಪರ್ಯಾಯವಾಗಿ ಬಳಸುವುದು ಉಂಟು. ಆದ್ದರಿಂದ ಕಾಡಿನ ಪ್ರಾಣಿಗಳಲ್ಲಿನ ಒಂದು ಶ್ರೇಷ್ಠವನ್ನು, ನಾಡಿನ ಪ್ರಾಣಿಗಳಲ್ಲಿ ಒಂದು ದೊಡ್ಡ ಸಂಗತಿಯನ್ನು, ಇದೆರಡನ್ನು ಬಹಳ ಸುಂದರವಾಗಿ ಮನುಷ್ಯನಿಗೆ ಅವನ ಗಡಸುತನಕ್ಕೆ, ಗಂಡಸುತನಕ್ಕೆ, ಪೌರುಷಕ್ಕೆ ಪ್ರಯೋಗಿಸ್ತಾರೆ. ಹಾಗಾಗಿ ಇವನನ್ನು ಕಾಡಿಗೆ ಬಂದಾಗ ಕಾಡಿನಲ್ಲಿ ಸಂಚರಿಸುವ ಪ್ರಾಣಿಗಳಲ್ಲಿಯೇ ಅದ್ಭುತವಾದ ಪ್ರಾಣಿಗಳಂತೆ ಪರಿಚಯಿಸುವುದು. ಇದು ಯಥಾ ಕಪ್ಯಾಸಮಿವ ಪುಂಡರೀಕಂ ಅಕ್ಷಿಣೀ ಅಂತ ಋಷಿಗಳು ಮರದಡಿಯಲ್ಲಿ ಕೂತು ಭಗವಂತನ ಪರಿಚಯವನ್ನು ಶಿಷ್ಯರಿಗೆ ಮಾಡಿಸುವಾಗ ಹೇಳುತ್ತಾರೆ. ಹೇಗಿದೆ ಭಗವಂತನ ಕಣ್ಣು ಕೇಳಿದರೆ, ಬಹಳ ಸುಂದರವಾದಂತಹ ಕಣ್ಣು ಅವನದ್ದು, ತುಂಬ ಚಲುವಾದ ತುಂಬು ಬಣ್ಣದ ಕಣ್ಣದು. ಎಂತಹ ಬಣ್ಣ ಅಂದರೆ ಅದು ಕಪ್ಯಾಸಮಿವ ಅಂತಾರೆ. ಕಪ್ಯಾಸಮಿವ ಅಂದರೆ ಕಪಿ ಅಂದರೆ ಮಂಗ, ಅದರ ಆಸ ಅಂದರೆ ಕೂತ್ಕೊಳ್ಳುವ ಜಾಗ, ಕುಂಡೆ ಪುಗುಳಿ. ಅದು ಕೂತು ಕೂತು ನೆಲದಡಿಯಲ್ಲಿ ಚರ್ಮ ಅದರದ್ದು ಕೆಂಪು ರಟ್ಟಿ ಇರ್ತದೆ, ಅಲ್ಲಿ ರೋಮವೇ ಬರುವುದಿಲ್ಲ. ಅದು ಮಂಗಗಳನ್ನು ಹತ್ತಿರ ನೋಡಿದವರಿಗೆ ಮಾತ್ರ ಗೊತ್ತಿರುವುದು, ಕಲ್ಲೆಸೆಯುವವರಿಗೆ ಅರ್ಥ ಆಗುವುದಿಲ್ಲ. ಅದು ಬಾಲ ಹಿಡಿದವರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಅದನ್ನು ಋಷಿ ಸಹಜವಾಗಿ ಮಕ್ಕಳಿಗೆ ಪಾಠ ಮಾಡುತ್ತಾನೆ. ಯಥಾ ಕಪ್ಯಾಸಮಿವ ಪುಂಡರೀಕೆ ಅಂತ ಹೇಳಿಕೊಂಡು ಭಗವಂತನ ಕಣ್ಣು ಹೇಗಿದೆ ಕೇಳಿದರೆ ನಸುಗೆಂಪಾಗಿರತಕ್ಕ, ಬಹಳ ಮೃದುವಾಗಿರತಕ್ಕ ಆ ಮಂಗಗಳ ಪೃಷ್ಠದಂತೆ ಇದೆ ಅಂತ. ನಮಗೆ ಇಲ್ಲೆಲ್ಲ ಕತೆ ಕೇಳುವಾಗ ದೇವರ ಬಗ್ಗೆ ತಿಳ್ಕೊಳ್ಳಿ, ಏನಂತ ಮಂಗನ ದೃಷ್ಟಾಂತೆಲ್ಲ ಕೊಟ್ಟು ಅರ್ಥ ಆಗುವುದಿಲ್ಲ ಅಂತ. ಏನು ಶಂಕರರೇ ಭಾಷ್ಯ ಬರೆದಾಗ ಕಪ್ಯಾಸ ಶಬ್ದಕ್ಕೆ ಅರ್ಥ ಬರೆಯುವುದಿಲ್ಲ, ಇದೆಂತ ಸರಿ ಇಲ್ಲ ಅಂತ. ಅವ್ರು ಬರೀಲಿಕ್ಕೆ ಹೋಗಿ ಸರಿ ಇಲ್ಲ ಹೇಳಲಿಲ್ಲ. ಅದು ಕಮ್ ಅಂದರೆ ನೀರು, ಅದನ್ನು ಪಿ ಅಂದರೆ ಕುಡಿಯುವುದು, ಪಿಬತೀತಿ ಕಂಪಿಹಿ ಅಂದರೆ ಅದು ಸೂರ್ಯ, ಅದು ಸೂರ್ಯನ ಹತ್ತಿರದಲ್ಲಿ ಇರುವಂತೆ ಅಂತ. ಹಾಗೆ ಕೆಂಪನ್ನು ತರಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರೆ. ಸಂಸ್ಕೃತ ಗೊತ್ತಿದ್ದವರಿಗೆ ಯಾವುದರಲ್ಲಿ ಏನನ್ನು ಹೇಳ್ಬೋದು, ಅದು ಸಂಸ್ಕೃತದ ಸೊಗಸು. ಆದರೆ ಅದು ಕಾಡಿಗೆ ಒಪ್ಪಬೇಕು, ಋಷಿಗಳ ಮಾತಿಗೆ ಸರಿಯಾಗಬೇಕು. ಅದು ಯಾವುದೋ ಎಲ್ಲಿಯೋ ದೃಷ್ಟಾಂತ ಕೊಡುವುದಕ್ಕಿಂತ ಸಹಜವಾದ ಮಕ್ಕಳಿಗೆ ಹತ್ತಿರ ಓಡಾಡುವ ದೃಷ್ಟಾಂತ. ಆದರೆ ಇವನನ್ನು ಸಹ ಉತ್ತಿಷ್ಠ ನರಶಾರ್ದೂಲ ಅನ್ನುವಾಗ ಆ ಕಾಡಿನ ಹುಲಿ, ಕಾಡಿನ ಸಿಂಹ ಅಂದಾಗ, ಕಾಡಿನ ಮೃಗಗಳು ಅಂದಾಗ, ಅದರ ಪೌರುಷ ಅಂದಾಗ ಬಹಳ ಖುಷಿಯಾಗತ್ತೆ. ಅಂತಹ ಪೌರುಷ ನಿನ್ನಲ್ಲಿದೆ. ಸಿಂಹಸ್ಕಂಧ, ಸಿಂಹಭುಜ, ಸಿಂಹೋ ರಸ್ಕಃ ಹೇಳಿಕೊಂಡು ಒಬ್ಬೊಬ್ಬ ವ್ಯಕ್ತಿಯನ್ನು ಪರಿಚಯಿಸುವ ವಿಧಾನ ಹೇಳಿದರೆ, ಪ್ರತಿಯೊಂದು ಸಿಂಹದ ಹಾಗೆ ವಿಶಾಲವಾದ ಭುಜ, ಸಿಂಹದಾಗಿ ಎತ್ತರವಾದ ಎದೆ, ಸಿಂಹದಾಗಿ ಬಲಿಷ್ಠವಾದ ಮೈ, ಸಿಂಹದಾಗಿ ತೆಳುವಾಗಿರತಕ್ಕ ಹೊಟ್ಟೆ, ಸಿಂಹದಾಗಿ ವಿಚಿತ್ರವಾಗಿರತಕ್ಕ ವಿಶಾಲವಾಗಿರತಕ್ಕಂತಹ ಕಣ್ಣು, ಸಿಂಹೇಕ್ಷಣ ಅಂತಾನೆ. ಇದೆಲ್ಲ ಕೊಡತಕ್ಕ ವಿಧಾನಗಳು. ಒಬ್ಬ ರಾಜಕುಮಾರನಿಗೆ ಪರಿಚಯಿಸುವುದು ಅಂದರೆ ಪೂರ್ಣವಾಗಿ ಸಿಂಹದ ಅವಯವಗಳನ್ನು ಕೆತ್ತಿಡಬಹುದು, ಅಷ್ಟು ಚೆನ್ನಾಗಿದೆ. ಅವನು ದೊಡ್ಡ ಹೊಟ್ಟೆ ಮಾಡಿಕೊಂಡು, ಸಪೂರ ತೋಳು ಮಾಡಿಕೊಂಡು, ತಗ್ಗಿನ ಎದೆ ಇದ್ದು, ಸಣ್ಣ ಕಣ್ಣಿದ್ರೆ ಅದು ಪ್ರಯೋಜನ ಇಲ್ಲ ಅಂತಾನೆ. ಅದರಿಂದ ಸಿಂಹದ ದೃಷ್ಟಾಂತ ಅವಯವಶಃ ಪೂರ್ತಿ ಇದೆ. ಅದಕ್ಕೆ ಇವನನ್ನು ನರಶಾರ್ದೂಲ ಅಂತ ಅವನಲ್ಲಿ ಪೂರ್ಣವಾದ ಹುಮ್ಮಸ್ಸನ್ನು ತುಂಬಿಸುವಂತೆ, ಆತ್ಮವಿಶ್ವಾಸ ಮತ್ತಷ್ಟು ಸ್ಫುಟಗೊಳ್ಳುವಂತೆ, ಏನೂ ಗೊತ್ತಿಲ್ಲದ, ತನ್ನವನಲ್ಲದ, ವಾಸ್ತವವಾಗಿ ಅದೆಲ್ಲ ಸಂಗತಿ ಸರಿಯೇ, ಆದರೂ ವಿಶ್ವಾಮಿತ್ರ ಫಾರ್ಮ್ಯಾಲಿಟಿ ಅಂತೇವೆ ಅಲ್ಲ ನಾವು. ಇವತ್ತು ಬಂದಾಗ ವೇಳೆಗೆ ಎಬ್ಬಿಸುವ ನಮೂನೆ ಹೇಗೆ ಕೇಳಿದರೆ ಹಾಗೆ ನಾವು ನಮ್ಮ ಯಾವುದೇ ಮಕ್ಕಳನ್ನಾಗಲಿ ವಿದ್ಯಾರ್ಥಿಗಳನ್ನಾಗಲಿ ಇಂತಹ ತುಂಬ ಹೃದಯವಂತಿಕೆಯಿಂದ ಬಡಿದೆಪ್ಪಿಸಿದ್ದಿದೆಯೇ, ಮುಟ್ಟಿ ಮಾತಾಡಿದ್ದಿದೆಯೇ, ನೆನಪುಳಿಯುವಂತೆ ಅವನಲ್ಲಿ ನಾವು ನಿರೀಕ್ಷೆ ಕೊಟ್ಟಿದ್ದೇವೆ. ಅದನ್ನು ಅರ್ಜುನನಿಗೆ ಮಾಡ್ತಾನೆ ಕೃಷ್ಣ. ಕೊನೆಯ ಮಾತು ನಿಲ್ಲಿಸಿದ್ದು ಹೇಗೆ ಅಂತ, ಪ್ರಣಷ್ಟಸ್ತೆ ಧನಂಜಯ, ಧನಂಜಯ ಅಂತವನ ಆತ್ಮವಿಶ್ವಾಸವನ್ನು ಎಬ್ಬಿಸಿ ಸಕಲ ಸಂಪತ್ತನ್ನು ಗೆದ್ದು ತಂದು ರಾಜಸೂಯದಲ್ಲಿ ಅತ್ಯಂತ ಹೆಸರಿನ ವ್ಯಕ್ತಿಯಾಗಿ ಮೆರೆದವ ನೀನು ತಂದು ರಾಶಿಯಾಗಿದ್ದ ಸಪ್ತದ್ವೀಪಗಳೆಡೆಗೆ ಹೋಗಿ ತಂದು ರಾಶಿಯಾಗಿದ್ದ ಸಂಪತ್ತೇ ನಿರಂತರವಾಗಿ ರಾಜಸೂಯದಲ್ಲಿ ನೀನೊಬ್ಬನಲ್ಲ, ಭೀಮನು ಇದ್ದ, ಸಹದೇವನಿದ್ದ, ನಕುಲನು ಇದ್ದ. ಆದರೆ ಹೆಸರು ಬಂದದ್ದು ನಿನಗೆ.
4 ತಂದಿದ್ದಾರೆ. 4 ತಂದದ್ದಕ್ಕಿಂತ ಹೆಚ್ಚು ಕಡೆಯಲ್ಲಿ ಹೋಗಿ ಹೆಚ್ಚು ಪೌರುಷವನ್ನು ತೋರಿಸಿ ಹೆಚ್ಚು ಭರವಸೆಯಿಂದ ಬಂದವನು ನೀನು. ತಡವಾಗಿ ಬಂದಿದ್ದಾನೆ. ಅದರಲ್ಲಿ ಮಾತುಕತೆ ಇದೆಲ್ಲ ಕರೆಯುವಾಗ ಅದರ ಬೆನ್ನ ಹಿಂದೆ ಸುಮಾರಿದೆ ತಿಕ್ಕುವ ಆಟಗಳು. ಅದು ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಮಾತ್ರ ಗೊತ್ತು. ರಾಜಸೂಯದ ಪರಿಧಿಯಲ್ಲಿ ಎಲ್ಲರೂ ಎಲ್ಲ ಕಡೆ ಹೋದವರು, ದಿಕ್ಕಿಗೆ 4 ಜನರು ಹೋಗಿದ್ದಾರೆ. ಆತ ದಕ್ಷಿಣಕ್ಕೆ ಹೋದವನು ಸಹದೇವ ಮತ್ತು ಘಟೋತ್ಕಜನಿಂದಲೂ ಆತ ಲಂಕೆಯಿಂದ ಘಟೋತ್ಕಜನ ಕಳಿಸಿ ವಿಭೀಷಣನಿಂದಲೂ ಕಪ್ಪವನ್ನು ತರಿಸಿದ್ದಾನೆ. ಈತ ಪೂರ್ವಕ್ಕೆ ತೆರಳಿದವ ಭೀಮಸೇನ ಕರ್ಣ ಅದರ ಆಚೆಗೆ ಹೋಗಿ ಮತ್ತೆ ಇನ್ನೆಲ್ಲ ಅವನು ದ್ವೀಪಾಂತರಕ್ಕೆಲ್ಲ ಹೋಗಿದ್ದಾನೆ ಈಜಿಕೊಂಡು. ಆರಿಕೊಂಡಲ್ಲ ಹೇಳ್ತಾನೆ, ನಾನೆಲ್ಲ ಆರುವುದಿಲ್ಲ ಅಂತಾನವ. ಆರುವುದು ಹೇಸಿಗೆ ಅಂತಾನೆ, ಆಗದವರು ಮಾಡುವ ಕೆಲಸ ಅಂತ. ಹಾಗಾಗಿ ಈಜಿಕೊಂಡು ಹೋಗಿ ತರ್ತಾರೆ ಅವರು ಸಂಪತ್ತುಗಳನ್ನೆಲ್ಲ. ಹಾಗೆ ಬರುವಾಗ ಅರ್ಜುನ ತಡ ಬರ್ತಾನೆ. ಎಲ್ಲರೂ ಬಂದಾಗಿರ್ತದೆ. ತಡ ಅಂದರೆ ಹಾಗೆ ಬಂದೊಂದೆರಡು ದಿನದಿಂದ ಮತ್ತೆ ಬರ್ತಾನವನು. ಆಗ ಕೇಳುತ್ತಾನೆ ಧರ್ಮರಾಜ, ಯಾಕೆ ಅರ್ಜುನ ಯಾಕೆ ತಡ ಕೇಳಿ. ಆಗ ಕೃಷ್ಣನಲ್ಲಿ ಕೇಳಿದ್ರಿಂದ ಕೃಷ್ಣ ಹೇಳ್ತಾನೆ, ಅವನಲ್ಲಿ ಸ್ವಲ್ಪ ಲಕ್ಷಣ ಕಮ್ಮಿ ಇದೆ ಅಂತ. ಚೆನ್ನಾಗಿಲ್ಲವ ಅಂತ ಕೃಷ್ಣ ಹೇಳುತ್ತಾನೆ. ಆಗ ಎಂಥ ಲಕ್ಷಣ ಕಮ್ಮಿ, ಯಾವುದು? ಪುರುಷ ಲಕ್ಷಣ ಅಂದರೆ ಏನು, ದೇಹದಲ್ಲಿ ಹೇಗಿರಬೇಕು, ಯಾವ ಅವಯವಗಳಿಂದ ಯಾವ ಅವನ ದೋಷವನ್ನು ನಾವು ಹೇಳಲಿಕ್ಕೆ ಬರ್ತದೆ ಅಂತೆಲ್ಲ ಮೆಲ್ಲಕ್ಕೆ ಕೇಳಿಕೊಂಡ ಧರ್ಮರಾಜ. ಆಗ ಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ತಾನೆ, ಅವನದ್ದು ಕೈ ಹೇಗೆ ಮೈ ಹೇಗೆ ಅಂತ. ಆಗ ದ್ರೌಪದಿ ಇದ್ದವಳು ಕೃಷ್ಣನಿಗೆ ಕಣ್ಸನ್ನೆ ಮಾಡ್ತಾಳೆ, ಹೇಳಬಾರ್ದು ಅಂತ ಕಣ್ಮುಚ್ಚುತ್ತಾಳೆ ಅವಳು. ಸುಮ್ಮನೆ ವಿದ್ಯೆಗಳನ್ನು ನೇರ ಹಾಗೆ ಹೀಗೆ ಅಂತ ಕೇಳಿಕೊಂಡಾಗೆಲ್ಲ ಹೇಳಿಬಿಡಲಿಕ್ಕಿಲ್ಲ ಎನ್ನುವ ಸಂಗತಿಯನ್ನು ವಿದ್ಯೆಗೆ ಅಭಿಮಾನಿಯಾಗಿ ನಿಂತ ಭಾರತೀ ದೇವಿ ದ್ರೌಪದಿ ಕೃಷ್ಣನಲ್ಲಿ ಕ್ಷಮೆ ಯಾಚಿಸ್ತಾಳೆ. ಕೃಷ್ಣ ಹೌದಲ್ಲ ಅಂತ ತಿಳಿದುಕೊಂಡು ಬೇರೆ ಮಾತಾಡ್ತಾ ಧರ್ಮರಾಜನನ್ನು ಬೇರೆ ಎಡೆಗೆ ಹೇಳ್ಕೊಂಡು ಬಿಡ್ತಾನೆ ಮಾತಿನಲ್ಲಿ. ಹೀಗೆ ವಿಷಯಗಳನ್ನು ತನ್ನಷ್ಟಕ್ಕೆ ಹಾರಿಸಿಬಿಡ್ತಾನೆ. ಆದರೆ ನಮಗೆ ಕುತೂಹಲ ಏನು ಕೇಳಿದರೆ, ಹಾಗಾದರೆ ಏನಿರಬೇಕು ಅಂತ. ದ್ರೌಪದಿ ಮುಚ್ಚುವುದರಲ್ಲಿ ಒಂದು ಅರ್ಥ ಇದೆ. ನಾನೊಂದು ಅರ್ಥ ಹೇಳಿದೆ. ಇನ್ನೊಂದು ಅರ್ಥ, ಯಾರೇ ಆಗಲಿ ತಮ್ಮ ಗಂಡಂದಿರ ಯಾವುದೋ ನ್ಯೂನತೆಗಳಿದ್ದರೆ ಅದು ಪಬ್ಲಿಕ್ನಲ್ಲಿ ಮಾತಾಡೋದಲ್ಲ ಅನ್ನುವುದು ಹೇಳ್ತಾಳೆ. ನಾನು ಹೇಳಿದ್ದಲ್ಲಿ ಎಲ್ಲ ಮಹಾಭಾರತವಾಗಿ ರಾಮಾಯಣವಾಗಿ ಒಂದು ಶಿಕ್ಷಣವನ್ನು ಬಹಳ ಸುಂದರವಾಗಿ ಗೆರೆಯಲ್ಲಿ ಹೆಜ್ಜೆಯಲ್ಲಿ ತೋರಿಸ್ತದೆ. ಅದು ಅವಳಿಗೊಂದು ಅರ್ಥವೇ. ಒಂದು ಧರ್ಮರಾಜನ ಎದುರಿಗೆ ಇನ್ನೊಬ್ಬ ತನ್ನ ಪುರುಷನ ಬಗ್ಗೆ ಮಾತಾಡುವುದು ಅದು ಚೆನ್ನಾಗಿಲ್ಲ, ಬೇಡಯ್ಯ. ಅದು ನನಗೆ ಮಾತ್ರ ಖಾಸಗಿ ವಿಷಯಗಳು. ಇವನು ಹೇಗೆ ಅವನು ಹೇಗೆ ಎನ್ನುವುದು ಎರಡೂ ನನಗೆ ಗೊತ್ತುಂಟು. ಅದರಿಂದ ಬೇಡಯ್ಯ ಇಲ್ಲಿ ಹೇಳುವುದು ಎನ್ನುವ ನೆಲೆಯಲ್ಲಿ ಅರ್ಜುನನ ಬಗ್ಗೆ ಮುಚ್ಚುವುದು ಹಾಗೆ ಮಾಡಿದ. ಆದರೆ ನಮಗೆ ಕುತೂಹಲ ಏನಿರಬೇಕು ನಮಗೆ ಯಾಕೆ ಕುತೂಹಲ? ದ್ರೌಪದಿಗೆ ಬೇಡದ್ದ ಕುತೂಹಲ ನಮಗೆ ಯಾಕೆ ಅಂತ ನಾವು ಶಾಸ್ತ್ರೀಯವಾಗಿ ಏನು ಕುತೂಹಲ ಇದೆ ಅಂದರೆ, ಅದಕ್ಕೆ ಆಚಾರ್ಯರು ಮಧ್ವರು ನಿರ್ಣಯವನ್ನು ಮಹಾಭಾರತದ ಬಗ್ಗೆ ಬರೆದಾಗ ಉತ್ತರಿಸ್ತಾರೆ. ಹೀಗೆ ಧನಂಜಯ ಅಂತ ಕರೆದದ್ದು ಬಹಳ ಸುಂದರವಾಗಿ, ರಾಜಸೂಯದಲ್ಲಿ ಸಂಪತ್ತು ತರುವಾಗ ತಡವಾಗಿ ಬಂದವ ನೀನು, ಸಂಪತ್ತು ಹೆಚ್ಚು ತಂದಿದ್ದಿ, ಆದರೆ ಬರುವಾಗ ಮೆಲ್ಲ ಬಂದಿದ್ದಿ ಎನ್ನುವುದನ್ನು ಇಟ್ಟುಕೊಂಡಿದ್ದಾನೆ ಕೃಷ್ಣ. ಅಂದರೆ ನಾವಿವತ್ತು ನಾಡು ಭಾಷೆಯಲ್ಲಿ ಹೇಳೋದಾದರೆ ಟ್ಯೂಬ್ ಲೈಟ್ ಅಂತ. ಅಲ್ಲಿ ಇವತ್ತು ಯಾರು ಮುಡ್ತಾರೆ ಅನ್ನೋದನ್ನು, ಬೇರೆ ಬೇರೆ ಎಲ್ಲ ನಮ್ಮ ತಲೆಯನ್ನೇ ಹಾಳು ಮಾಡುವ ದೀಪಗಳು ಬರಲಿಕ್ಕೆ ಹೋಗಿ ನಮಗೆ ಅದೆಲ್ಲ ತಡವಾಗಿ ಬೆಳಗುವ ದೀಪಗಳು ಅರ್ಥ ಆಗುವುದಿಲ್ಲ. ನಿರಂತರ ಹೊತ್ತಿಕೊಂಡೇ ಇರುವ ಮನೆಯ ದೀಪಗಳಿಗೆ ನಾವೇನು ಹೇಳುವ ಅಂದರೆ ನಂದದ ದೀಪಗಳು ಹೊರಗಿನಿಂದ. ನನಗೆ ಒಬ್ಬರು ಮನೆಗೆ ಹೋದಾಗ ದೇವರ ಕೋಣೆ ನೋಡಬೇಕಂದ್ರು. ನಾನಲ್ಲಿ ಇಲ್ಲೇ ಶಾಂತರಾಮ್ ಇರಬೇಕವರು, ಅವರ ಮನೆಯಲ್ಲಿ ತೋರಿಸಿದ್ದು, ನಾನು ಇಲ್ಲಿ ದೇವರಿಗೆ ನಂದದ ದೀಪವನ್ನು ಹತ್ತಿದ್ದೇನೆ ಅಂತ. ಏನದಕ್ಕೆ ಉಪಾಯ ಮಾಡಿದ್ದೀರಿ ಅಂತ ನಾನು ನೋಡ್ತೇನೆ ಅಂತ ಹೇಳಿದೆ. ತೋರಿಸಿದರು. ಏನು ಅಂದರೆ ಇದು ಯಾವತ್ತೂ ನಂದುವುದಿಲ್ಲ ಹೇಳಿದರು. ಮತ್ತು ಇದು ಎಲ್ಲಿಯಾದರೂ ಕರೆಂಟ್ ಹೋದರೆ ಕೇಳಿದೆ, ಅದಕ್ಕೆ ನಂದು ಪರ್ಯಾಯ ವ್ಯವಸ್ಥೆ ಉಂಟು ಅಂದರು ಅಲ್ಲಿ ಮಗಿ. ಹಾಗಾದರೆ ಅವರ ದೀಪ ಏನು ದೇವರ ಕೋಣೆ ಒಳಗೆ ಅಂದರೆ ನಮಗೆ ಗೊತ್ತಾಯಿತು, ಕರೆಂಟ್ ದೀಪ. ಯಾಕೆ ಹೀಗೆ ಕೇಳಿದೆ? ಅದು ಕೇಳಿದರು, ಅದು ಎಣ್ಣೆಯೆಲ್ಲ ಆಗಿ ಅದು ಗಲೀಜಾಗುತ್ತೆ ದೇವರ ಕೋಣೆ, ಅದಕ್ಕೆ ಬೇಡ ಅಂತ ಹೇಳಿದರು. ಚೆನ್ನಾಗಿದೆ, ಕಾರಣ ಸಕಾರಣ ಆಗಿದೆ ಅವರ ಲೆಕ್ಕದಲ್ಲಿ ಅಷ್ಟೆ. ಹೀಗೆ ನಾವು ನಮ್ಮ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಿಲ್ಲ. ಅಲ್ಲಿ ನಾವು ಮೈಲಿಗೆಯನ್ನು, ಮಡಿವಂತಿಗೆಯನ್ನು, ಅನುಕೂಲತೆಯನ್ನು, ಇನ್ನಿತರ ಸಂಗತಿಗಳನ್ನು ನೋಡ್ತೇವೆ. ವಾಸ್ತವವಾದ ಭೌತಿಕವಾದ ಪ್ರಾಕೃತಿಕವಾದ ಸಂಪತ್ತಿನೊಡನೆ ನಮ್ಮ ಸೇವೆಯನ್ನು ಮಾಡಿಕೊಳ್ಳುವಲ್ಲಿ ನಾವು ಸಮರ್ಥರಾಗ್ತಾ ಇಲ್ಲ, ಬಿಟ್ಟುಕೊಡ್ತಾ ಇದ್ದೆ. ಜಗತ್ತು ವಿಶಾಲವಾಗಿದೆ, ಬಹಳ ಹತ್ತಿರದಲ್ಲಿ ನಾವು ಅದನ್ನು ಪಡೀಲಿಕ್ಕೆ ಬರ್ತದೆ. ಆದರೆ ಇವತ್ತು ನಾವು ದೂರ ಆಗ್ತಾ ಇದ್ದೇವೆ.
ಮಾಧ್ಯಮಗಳು, ಜ್ಞಾನದ ಕೇಂದ್ರಗಳು ತುಂಬ ಆಗಿವೆ. ಆದರೆ ಅದರ ಆಸೆ, ಅದರ ಪಿಪಾಸೆ ನಮ್ಮಲ್ಲಿ ಆರಿ ಹೋಗಿದೆ, ಬತ್ತಿ ಹೋಗಿದೆ. ಏನು ಮಾಡಲಿಕ್ಕಾಗತ್ತೆ? ಹೀಗೆ ಪ್ರತಿಯೊಂದರಲ್ಲಿಯೂ ವಿರೋಧವಾದಂತಹ ಪ್ರಪಂಚವನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ವಿಷಯದಲ್ಲಿಯೂ ಹಾಗೆ ಆಗಿದೆ. ಅಂದ ಕೃಷ್ಣ ಈ ವಿರೋಧವನ್ನು ಧನಂಜಯನಲ್ಲಿಟ್ಟ. ನೀನು ಹೆಚ್ಚಿನ ಸಂಪತ್ತು ತಂದವ, ಪ್ರಯತ್ನ ನಿನ್ನಲ್ಲಿ ಜಾಸ್ತಿ ಇದೆ, ಸಫಲ ನೀನು ಹೆಚ್ಚೇ ಆಗಿದೆ ಎನ್ನುವ ಪ್ರಸಿದ್ಧಿ ಇದೆ, ನಾಲ್ವರಲ್ಲಿ ನಿನ್ನನ್ನು ಹೆಚ್ಚಿನ ಹೆಸರಿನಿಂದ ಗುರುತಿಸಿದ್ದಾರೆ. ಆದರೆ ಬರುವಿಕೆಯಲ್ಲಿ ನಿನ್ನ ತಡ ಎನ್ನುವುದಿತ್ತಲ್ಲ, ಇದು ನಿನ್ನ ವೈಯಕ್ತಿಕವಾದಂತಹ ದೋಷದಿಂದ ಆದದ್ದು. ಇದನ್ನು ಸರಿಪಡಿಸಿಕೊಳ್ಳಬೇಕು ಅಂತ. ಇನ್ನು ಸೀದೆ ಎಲ್ಲಿ ಹೋದ ನೋಡಿ, ಯೋಗ್ಯತೆಯ ಬಗ್ಗೆ ಮಾತಾಡಿದ. ಅಭಿವ್ಯಕ್ತಿಯ ವಿಷಯದಲ್ಲಿ ಒಂದು ಯೋಗ್ಯತೆ ಬೇಕು. ಯೋಗ್ಯತೆ ಇಲ್ಲದಿದ್ದರೆ ಅಭಿವ್ಯಕ್ತಿ ಆಗುವುದಿಲ್ಲ. ಇದ್ದದ್ದೇ ಹೊರಗೆ ಬರುತ್ತೆ ಹೊರತು ಎಷ್ಟು ನೀವು ವಿದ್ಯುತ್ತನ್ನು ಸರಬರಾಜು ಮಾಡಿದರೂ ಕೋಶಕ್ಕೆ ಅದನ್ನು ಸ್ವೀಕಾರ ಮಾಡತಕ್ಕ ಯೋಗ್ಯತೆ ಇಲ್ಲದಿದ್ದರೆ ಅದು ಪ್ರಯೋಜನ ಇಲ್ಲ. ಅದು ಅಷ್ಟೇ ಬಿಟ್ಟು ಕೊಡೋದು. ಎಷ್ಟು ಕೊಟ್ಟರೆ ಹಾಗೆ. ನಾವು ತುಂಬ ಹಣ್ಣಾಗಲಿ ಹೇಳಿ ತುಂಬ ನೀರು ಹಾಕ್ತೇವೆ ಹೇಳಿದರೆ ಮರದಲ್ಲಿ ಅಷ್ಟೇ ಆಗುವುದು ರೀ ಹಣ್ಣು, ಅದಕ್ಕೆ ಆಗುವುದಿಲ್ಲ. ಅದಕ್ಕೂ ಹಿಡಿಸಲಿಕ್ಕೆ ವ್ಯವಸ್ಥೆ ಬೇಕು. ಗೆಲ್ಲಿನಲ್ಲಿ, ಗಂಟಿನಲ್ಲಿ, ಬೀಜದಲ್ಲಿ, ಹೂವಿನಲ್ಲಿ. ನೋಡಿ ನಮ್ಮ ಆಸೆಗಳು, ನಮ್ಮ ಆಮಿಷಗಳು ಹೇಗಿರ್ತವೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ವಿರೋಧ ಅದಕ್ಕೆ ಹೇಳಿದೆ. ಮನೆಯಲ್ಲಿ ನೆಟ್ಟ ಸಣ್ಣ ಗಿಡ ಬೇಗ ಹಣ್ಣು ಕೊಡಬೇಕು. ಇದ್ದ ಒಂದೆರಡು ಮರ ಜೀವಂತವಾಗಿದ್ದು ಜೀವನ ಪೂರ್ತಿ ನಮಗೆ ಹಣ್ಣುಗಳನ್ನು ಯಥೇಚ್ಛವಾಗಿ ನೀಡಬೇಕು. ಆದರೆ ಇದ್ದ ಒಂದು ಸಣ್ಣ ಮಗು ನಮಗೆ ಬೇಗ ಫಲಪ್ರದ ಆಗಬೇಕು ಅಂತ ಇಲ್ಲ. ಅದು ನಮ್ಮ ಸಂತಾನದಲ್ಲಿ ಬೆಳೆಯಬಹುದು ಅಂತ ಇರುವುದಿಲ್ಲ. ತಡವಾಗಿ ಮದುವೆ ಮಾಡುವ, ಆದಷ್ಟು ಗಮ್ಮತ್ತು ಮಾಡುವ, ನಿಧಾನದಲ್ಲಿರುವ, ಕೊನೆಗೆ ಸಾಯುವ ಕಾಲಕ್ಕೆ ಬುದ್ಧಿ ಇಲ್ಲದೊಂದನ್ನು ಪಡೆದುಕೊಳ್ಳುತ್ತೇವೆ. ಅದು ಗೋಂಗುರಪೆಯಾಗಿ ಆಚೀಚೆ ನೋಡುವಾಗ ನಾವು ಕಣ್ಣು ಮುಚ್ಚಿರ್ತೇವೆ. ಪ್ರಯೋಜನ ಏನು ಕೇಳುತ್ತಾರೆ? ಅದೇ ನೆಟ್ಟ ಮರ, ಇದು ವಿಷಯಗಳು, ಇದು ಹೆಚ್ಚಾಗಬೇಕು, 1000 ಆಗಬೇಕು. ಮಾವಿನ ಮರ ಹಣ್ಣು ಬಿಟ್ಟಾಗ ನೋಡ್ತೇವೆ, ಎಷ್ಟು 1000 ಹೂವು ಆಗಿದೆ ಅಂತ. ಅದು ನಮ್ಮ ಮನೆಯಲ್ಲಿ 1000 ಮಕ್ಕಳಾಗಬೇಕು, ಹೆಚ್ಚು ಮಕ್ಕಳಿರಬೇಕು, ನಮ್ಮ ವಂಶ ಬೆಳೆದಿರಬೇಕು, ಅದು ಬೇಕು, ನೋಡುವುದಿಲ್ಲ. ಅದರಲ್ಲಿ ಉಳಿಯುವುದು ಏನೋ ಒಂದು 10 ಒಳ್ಳೆಯ ಹಣ್ಣು. ಅದಕ್ಕೋಸ್ಕರ ಆದರೂ ನಮಗಿದು ಪಾಠ ಆಗೋದಿಲ್ಲ. ನೋಡಿ, ಹೊರಗಿನ ಬದುಕು ದೊಡ್ಡದಾಗಬೇಕು, ನಮ್ಮ ಬದುಕು ಅದಕ್ಕೆ ಸಣ್ಣದಾಗಬೇಕು. ಹೊರಗೆ ಎಲ್ಲರೂ ಹೆಚ್ಚು ಕೊಡಬೇಕು, ದುಡ್ಡು ಹೆಚ್ಚು ಬರಬೇಕು, ಸಂಪತ್ತು ಹೆಚ್ಚಾಗಬೇಕು, ಎಲ್ಲರೂ ಹೆಚ್ಚಿನವರು ಅನುರಾಗಿಗಳು ಆಗಬೇಕು, ಅಭಿಮಾನಿಗಳು ಆಗಬೇಕು. ಆದರೆ ನಾವು ಮಾತ್ರ ಯಾರನ್ನು ಪ್ರೀತಿಸಬಾರ್ದು, ನಮ್ಮಲ್ಲಿ ಮಾತ್ರ ಯಾವುದಕ್ಕೂ ಬೆಲೆ ಇರಬಾರ್ದು. ಈ ರೀತಿಯಾಗ ದೂರದ ಒಂದು ಗಮನ, ಅದನ್ನು ಕೃಷ್ಣ ಧನಂಜಯ ಶಬ್ದದಿಂದ ಎತ್ತಿ ಹೇಳಿದರು. ನಿನ್ನ ಯೋಗ್ಯತೆಯಲ್ಲಿ ಎಷ್ಟು ಕಡಿಮೆ ಇದೆ, ಹಾರಾಟದಲ್ಲಿ ಎಷ್ಟು ಬಂದಿದೆ, ಅದನ್ನು ಅಭಿವ್ಯಕ್ತಿಗೊಳಿಸಲು ನೀನು ಎಷ್ಟು ಪರದಾಡ್ತಿ, ಅದರ ನಿಜವಾದ ವ್ಯಕ್ತಿತ್ವ ಏನು ಎನ್ನುವುದ ಸ್ಪಷ್ಟನೆಗೋಸ್ಕರ ಎತ್ತಿಕೊಂಡು ಈ ರೀತಿಯಾಗಿ ಒಂದು ಗೀತೆಯನ್ನು ನೋಡುವುದು ಒಂದು ಚಂದವೇ. ಅರ್ಜುನನಲ್ಲಿ ಕೃಷ್ಣ ಮಾತಾಡಿಸ್ತಾನೆ, ಅಯ್ಯ ಈಗ ಹೇಳು ನೀನು ಯಾರು ಅಂತಂತಾನೆ. ನಿನಗೆ ಅರ್ಥ ಆಯ್ತಾ ಕೇಳ್ತಾನೆ. ನಾನು ಹೇಳಿದ್ದು ಅರ್ಥ ಆಗಿದ್ದರೆ ನೀನು ಪಾರ್ಥ ಹೌದು ಅಂತಾನೆಗೆ. ಕೊನೆಯ ಶಬ್ದದಲ್ಲಿ ಬಂದದ್ದು ಕಚ್ಚಿದೇತ ಶ್ರುತಂ ಪಾರ್ಥ. ಪಾರ್ಥ ಅಂದರೆ ಪೃಥೆಯ ಮಗ ಎನ್ನುವುದು ಹೌದೇ ಹೌದಲ್ಲ, ಅಲ್ಲ. ಪಾ ಅಂದರೆ ಪಾನ ಅಂತ ಅರ್ಥ, ಕುಡಿಯುವುದು. ಅರ್ಥ ಅಂದರೆ ಅರ್ಥ, ವಿಷಯ. ಇಷ್ಟರವರೆಗೆ ಹೇಳಿದ ಸಂಗತಿಗಳು ನಿನಗೆ ಅರ್ಥವಾಯಿತೇ? ನಾನು ಹೇಳಿದ್ದನ್ನೆಲ್ಲ ನೀನು ಕುಡಿದೆಯೇ ಅಂತ. ಕುಡಿಯುವುದು ಅಂದರೆ ಸುಲಭವಾಗಿ ಸೇವಿಸುವುದರ ಒಂದು ಪರ್ಯಾಯ ಪದ. ಕಷ್ಟವಾಗಿ ಅದನ್ನು ಉಪಯೋಗಿಸಿಕೊಳ್ಳುವುದರ ಪದ ಕೇಳಿದರೆ ತಿನ್ನುವುದು ಅಂತ. ತಿನ್ನುವುದು ಅಂದರೆ ಬಹಳ ಕಷ್ಟ ಅಂತ ಅರ್ಥ. ಕಚ್ಚಬೇಕು, ಹಲ್ಲಿಗೆ ಕೆಲಸ ಕೊಡಬೇಕು, ನಾಲಿಗೆ ಹಲ್ಲಿನ ಹತ್ರ ದೂಡುವುದು, ಹಲ್ಲು ನಾಲಿಗೆ ಹತ್ರ ದೂಡುವುದು. ಅದು ಯಾಕೆ ಒಳಗೋಗ್ಲಿಂದ? ಹಲ್ಲು ಸೋಮಾರಿ, ಗಟ್ಟಿ ಇದೆ, ತ್ರಾಣ ಇದೆ, ತುಂಬ ಇದೆ. ತುಂಬ ಜನರಿದ್ದಾರೆ ಅದಕ್ಕೆ, ಸೇವಕರು, ಪರಿಚಾರಕರು, ಎರಡೆರಡಿದ್ದವರು, ಒಂದೊಂದಿದ್ದವರು, ಸಪುರದವರು, ಅಗಲದವರು, ಎಲ್ಲ ಹೆಸರುಗಳುಂಟು ಆಚೆ ಈಚೆ ಕೂತವರಿಗೆಲ್ಲ. ಅಷ್ಟು ಜನರಿದ್ದರೂ ಅದು ದೂಡಿ ಬಿಡ್ತದೆ. ಯಾರು ಮಾಡ್ತಾರೆ ಈ ಕೆಲಸ? ಈ ಸರ್ಕಾರಿ ಕೆಲಸಗಳು ಟೇಬಲ್ ಮೇಲೆ ಟೇಬಲ್ ದೂಡಿದ ಹಾಗೆ, ಆಚೆ ಹೋಗಲಿ, ಅಲ್ಲಿಂದ ಆಚೆ ಹೋಗಲಿ, ಮತ್ತು ಇಲ್ಲಿಗೆ ಬರೋದು, ಮತ್ತೆ ಆಚೆ ದೂಡುದು. ಹಾಗೆ ಈ 32 ಹಲ್ಲುಗಳ ಚಮತ್ಕಾರ ನೋಡಿದರೆ ಸರ್ಕಾರದ ಟೇಬಲ್ಗಳಾಗಿ ನನಗೆ ಕಾಣ್ತದೆ. ಆಚೆ ದೂಡುದು, ಈಚೆ ದೂಡುದು, ಈಚೆ ದೂಡುದು, ಆಚೆ ದೂಡುದು. ತಪ್ಪಿಸಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ನೋಡುದು. ನಿಜವಾಗಿಯೂ ಮಧ್ಯದಲ್ಲಿ ದೂಡಲಿಕ್ಕೆ ಬರ್ತದೆ, ದೂಡ್ತಾರೆ. ಹಲ್ಲುಗಳು ಮಧ್ಯಕ್ಕೆ ದೂಡ್ತಾವೆ, ನಾಲಿಗೆ ಮತ್ತೆ ವಾಪಸ್ ಮಾಡ್ತದೆ, ಇಲ್ಲಿ ಎತ್ತಿಕೋ ಅಂತ. ಇದೆಲ್ಲ ಚಮತ್ಕಾರಗಳು ಅವರವರದ್ದೇ. ನಮ್ಮನ್ನೇ ನಾವು ಮೋಸ ಮಾಡುವ ವಿಧಾನ ಮಾಡ್ತೇವೆ. ಆದ್ದರಿಂದ ಸುಲಭವಾಗಿ ಕಚ್ಚಿಸಿಕೊಳ್ಳದೆ ಹಲ್ಲಿಗಳಿಗೂ ಹೆದರಿಕೆ. ಎಲ್ಲಿ ಆದರೂ ನಾಲಿಗೆ ಹಚ್ಚಿದ ನಂತರ ಗುದ್ದಿ ಬಿಡ್ತಾನೋ ಅಂತ ತೆಗಿಸಿ ಬಂದರೆ ಯಾರಿಗೆ ಬೇಕಯ್ಯ ಈ ಹಲ್ಲುಗಳ ಗಲಾಟೆ? ಕೃತಕ ಹಲ್ಲುಗಳೇ ವಾಸಿ ಹೇಳಿಕೊಂಡು ಎಲ್ಲ ಬೋಳಿಸಿಕೊಂಡು ಮತ್ತೆ ಬೇಕಾದಾಗ ಇಡುವುದು, ಬೇಡ ಆದಾಗ ತೆಗೆಯುವುದು ಮಾಡಿಕೊಂಡ್ರೆ ಆದ್ದರಿಂದ ಜನಕ್ಕೆ ಹೆದರಿಕೊಳ್ತಾನೆ ಅವನಿಗೆ. ಹಾಗಾಗಿ ಇದೇ ರೀತಿಯಾಗಿ ವ್ಯಕ್ತಿತ್ವದ ವ್ಯವಸ್ಥೆಗಳು ಹೊರಗೆ ಹೊರಗೆ ಅಂತ. ಅದಕ್ಕೆ ಹೇಳಿದರು ಅವರು, ನಿನಗೆ ಸುಲಭವಾದದ್ದು ಕೇಳಿದರೆ ಕುಡಿಯುವುದು,
ಕಚ್ಚುವುದು ಬೇಡ. ಎಲ್ಲರಿಗೂ ಇವತ್ತು ಬೇಕಾದ್ದೇ ಹಾಗೆ ದ್ರವ ಪದಾರ್ಥಗಳು ಆದಷ್ಟು ಬೇಗನೆ ರಸಾಯನ ಸಿದ್ಧಿ ಅಂತಾರೆ. ಯಾವುದನ್ನಾದರೂ ಒಂದು ಕುಡಿದು ಬಿಟ್ಟರೆ ಇವತ್ತು ಅದಕ್ಕೋಸ್ಕರ ಲೇಹ ರಸಾಯನ. ಲೇಹ ಅಂದ್ರೇನು ಮತ್ತೆ? ಹಾಗೆ ಕಚ್ಚಲಿಕ್ಕಿಲ್ಲದ್ದು ಅಂತಲೇ ಅರ್ಥ, ನೆಕ್ಕುವುದು ಅಂತ ಅರ್ಥ. ಸುಲಭವಾಗಿ ಆದಷ್ಟು ಬೇಗ ನಮಗೆ ತ್ರಾಣ ಬರಬೇಕು, ನಾವಾಗಿ ಮಾಡಬಾರ್ದು ಪರಿಶ್ರಮ. ಹಿಂದಿನವರು ಜೋಳದ ತೆನೆಯನ್ನು ತಾವೇ ಕಚ್ಚಿ, ಕಬ್ಬಿನ ಜಲ್ಲೆಯನ್ನು ತಾವೇ ಕಚ್ಚಿ, ಇವತ್ತು ಯಾರಿಗೆ ಕಬ್ಬಿನ ಜಲ್ಲೆ ಇಡೀ ಕಚ್ಚಿ ತಿನ್ನು ಅದರ ರಸ ಕುಡಿದು ಖುಷಿ ಪಡ್ತಕ್ಕಂಥ ಯೋಗ್ಯತೆ ಇದೆ? ಯಾರಿಗೆ ಬೇಕಂದರೆ ಎಲ್ಲಿಯೋ ಚೌತಿಗೆ ಬಂದಾಗ ಎಲ್ಲಿಯೋ ಬಿಸಾಡಿದ ಗಂಟು ಸಿಕ್ಕಿದೆ, ಏನೋ ಒಂದು ತುಂಡು ತಿಂತಾರೆ, ಮತ್ತೆ ಯಾರು ಹತ್ತಿರ ಹೋಗುವುದಿಲ್ಲ. ಇಡೀ ಜಲ್ಲೆ ಕಬ್ಬಿನದ್ದನ್ನು ಕಚ್ಚಿ ತಿಂದು ಮುಗಿಸ್ಬೇಕು, ಸಿಪ್ಪೆ ಅಲ್ಲಲ್ಲೇ ತೆಗೆದು. ಹೇಳಲಿಕ್ಕೇನು ಹೇಳ್ತಾರೆ, ಮತ್ತೆ ಅಲ್ಲಿ ಯಾರು ಕೊಡ್ತಾರೆ ಕೇಳಿದ್ರೆ ಅಷ್ಟು ಮೃದುವಾಗಿದೆ ನಮ್ಮ ಹಲ್ಲು, ಯಾಕೆ ತಿನ್ನದೆ ಅಭ್ಯಾಸ ಇಲ್ಲದೆ. ಅದರಿಂದ ಹೇಳ್ತಾರೆ ಶಾಸ್ತ್ರಗಳನ್ನು, ಕಬ್ಬಿಣದ ಕಡಲೆ ಅಂತ ನೋಡಿ. ಖಾಲಿ ಕಡಲೆಯೇ ಕಷ್ಟ, ಅದು ಕಬ್ಬಿಣದ್ದಾದರೆ ಕಚ್ಚುವುದೆಲ್ಲಿಗೆ? ನಾವು ಕಚ್ಚಿ ರಸ ಮಾಡುವುದೆಲ್ಲಿಗೆ? ಬಾಯಲ್ಲಿ ಅದನ್ನು ಹುಡಿ ಮಾಡುವುದು ಹೇಗೆ ಆಗೋದು? ಶಾಸ್ತ್ರಗಳೆಲ್ಲ ಅಷ್ಟು ಕಬ್ಬಿಣದ ಕಡಲೆಗಳು, ಆದ್ದರಿಂದ ಕಷ್ಟ ಆಗತ್ತೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ನಾನು ನಿನಗೆ ಅದನ್ನು ಹಿಂಡಿ ಅದನ್ನು ಚೆನ್ನಾಗಿ ರಸ ತೆಗೆದು ಅದರದ್ದೂ ಸಾರವನ್ನು ನಿನಗೆ ಕೊಟ್ಟಿದ್ದೇನೆ, ಇದು ನಿನಗೆ ಕುಡಿಲಿಕ್ಕೆ ಸಿಕ್ಕಿದೆಯೇ ಅಂತ ಕೇಳ್ತಾನೆ. ಅದರ ಸಾರ ನಿನಗೆ ಸಿಕ್ಕಿದೆ ಅಂತ. ಕಚ್ಚಿದೆ ತತ್ ಶ್ರುತಂ ಪಾರ್ಥ. ಬಾಯಿಗೆ ಹಾಕಿದರೆ ಹಲ್ಲುಗಳು ಕೇಳುತ್ತವೆ, ಅದೆಂಥದ್ದು ಬಂದದ್ದು ನಮಗೆ ಕೊಟ್ಟು ಹೋಗು ಅಂತ. ಕಚ್ಚಲಿಕ್ಕೆ ಕೇಳದಿದ್ರು ಕೊಟ್ಟು ಹೋಗ್ಬೇಕು ಅದಕ್ಕೆ. ಅದು ಎಡೆಯಲ್ಲಿ ಇಟ್ಕೊಳ್ತದೆ, ಮತ್ತು ಸ್ವಲ್ಪ ಹೊತ್ತಿಗೆ ಕೊಡ್ತದೆ ಅಂತ, ಬೇಕಾದರೆ ಕೊಡ್ತೇನೆ ಅಂತ. ಕಿವಿ ಹಾಗಲ್ಲ ನೋಡಿ, ಕಿವಿಯಲ್ಲಿ ಅಲ್ಲೇ ಇಲ್ಲ, ಅದರಿಂದ ತ್ರಾಸ ಇಲ್ಲ, ನೇರ ಒಳಗೋಗುವುದು, ಉಗುಳುವಂತಿಲ್ಲ, ಹೊರಗೆ ಬಿಸಾಡುವಂತಿಲ್ಲ. ಹಲ್ಲಿಗೋ ನಾಲಿಗೆಗೋ ಭಾರಿ ಸಂಪರ್ಕ. ಕೊಟ್ಟದ್ದನ್ನು ಹಲ್ಲು ನೋಡುತ್ತೆ, ಗಟ್ಟಿ ಉಂಟೋ ಮೆದು ಉಂಟೋ ಬೇಡದಿದ್ದದ್ದೋ ಇನ್ನೇನು ಹೇಳಿಕೊಂಡದ್ದು ನಾಲಿಗೆಯಲ್ಲಿ ಹೇಳ್ತದೆ, ಇದು ಬೇಡ ಹೊರಗಾಗುವುದು, ಹೊರಗಾಗುತ್ತೆ ನಾಲಿಗೆ ಕೂಡಿ. ನಮ್ಮ ಬಾಯಿಗೆ ಎಷ್ಟು ಜೋರಿದೆ ನೋಡಿ. ಬೇಕು ಬೇಡಗಳನ್ನು ಅದೇ ತೀರ್ಮಾನ ಮಾಡುತ್ತೆ. ಒಳ್ಳೆದಿದ್ದರೂ ತಿನ್ನುವುದೇ ನೋಡಿ. ಮಕ್ಕಳಿಗೆ ನೋಡಿ, ಮೂಗಿಡಿದು ನೀವು ಕೊಡಿ, ಅದು ಕೈಬೇವಿನ ರಸ ಆದರೆ ಅದೇ ಹೊರಗೆ ಹಾಕಿ ಬಿಡ್ತದೆ. ಅದೇ ನೀವು ದ್ರಾಕ್ಷಿ ರಸ ಆದರೆ ಇನ್ನಷ್ಟು ಬೇಕು ಅಂತ ಹೇಳ್ಕೊಂಡು ಕುಡಿತದೆ. ಎಷ್ಟು ಚೆನ್ನಾಗಿದೆ, ಅದರ ನಾಲಿಗೆಯೂ ಕೆಲಸ ಮಾಡುತ್ತೆ. ಮನುಷ್ಯ ಅಂದ್ರಷ್ಟು ಜೋರಿದ್ದಾನೆ. ಅದರಿಂದ ಕಿವಿಗೆ ಹಾಕಿಬಿಡು ಅಂದ. ಸಣ್ಣ ಮಕ್ಕಳಿಂದಲೇ ಕಿವಿಗೆ ಹಾಕಿಬಿಡು, ಹೊರಗೆ ಹಾಕುವಂತೆಯೇ ಇಲ್ಲ. ಮುದುಕನು ಮಂಚದಲ್ಲಿ ಮಲಗಿದ್ದವನು ಬಾಯಿಗೆ ಹಾಕುವಾಗ ಅದು ಎಂಥದ್ದು ನೋಡ್ತಾನೆ ಅವನು. ಮೂಸ್ಲಿಕ್ಕೆ ಬರದಿದ್ರು, ಕಣ್ಣಿಗೆ ಕಾಣದಿದ್ರು, ಕೈಗೆ ಸಿಗದಿದ್ರು, ಬಾಯಿಗೆ ಬಂದಂದ್ರೆ ಉಗುಳ್ತಾನೆ ಅವನು, ಕೆಳಗೆ ಹಾಕ್ತಾನೆ. ಬೇಡಯ್ಯ ಅಂತ, ಇದು ಕೊಡಬೇಡ ನನಗೆ, ಯಾಕೆ ಮದ್ದು ಕೊಡೋದು ಯಾಕೆ ಹೇಳ್ತಾನೆ. ನನಗೇನಾದರೂ ಒಳ್ಳೆಯ ಜ್ಯೂಸ್ ಮಾಡಿ ಕೊಡು ಅಂತಾನೆ ಅವನಿಗದು ಖುಷಿ. ಅದನ್ನ ಕೃಷ್ಣ ಹೇಳ್ತಾನೆ, ಅಬಾಲ ವೃದ್ಧರಿಗೆ ಇಷ್ಟವಾಗುವಂಥದ್ದು ರಸಾಯನ ಕುಡಿಲಿಕ್ಕೆ, ಇದು ಕುಡಿದೀಯಾ ಕೇಳ್ತಾನೆ. ಇದು ನಿನಗೆ ಅಭ್ಯಾಸ ಆಯಿತಾ, ರುಚಿ ಆಯಿತು, ನಿನಗೆ ಅರ್ಥ ಆಯಿತೋ ಕೇಳ್ತಾನೆ. ಯಾಕೆ ಕೇಳಿದೆ ಅಂದರೆ, ಅರ್ಥ ನಾನೇ ಅಂತಾನೆ ವಿಷಯದ್ದು. ನೀನು ಹುಡುಕುವುದು ಸಂಗತಿಗಳನ್ನು, ಅದರ ತಾತ್ಪರ್ಯ ನನ್ನಲ್ಲಿದೆ ಅಂದ. ಎಲ್ಲ ಸಂಗತಿಗಳು ಶಾಸ್ತ್ರದಲ್ಲಿ ಇವೆ, ಆದರೆ ಪ್ರತಿಯೊಂದರ ರಹಸ್ಯವೂ ಒಳಗೆ ಕೂತಿದೆ. ಇದು ವಾಸ್ತವವಾದದ್ದು. ಜನಕ್ಕೆ ಅಂತರ ಗೊತ್ತಿಲ್ಲ. ಅದನ್ನು ಹಿಂದೆ ಹೇಳಿದ್ದ ಕೃಷ್ಣ, ಆಂತರ್ಯ ಏನು ಅಂತ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ. ಪ್ರತಿಯೊಂದರ ಅಭಿಪ್ರಾಯ ಭಗವಂತನಿರ್ತಾನೆ ನೋಡು, ಅಲ್ಲಿವರೆಗೆ ಬರಬೇಕು. ಆದ್ದರಿಂದ ಅರ್ಥೋ ನರ್ಥೋ ಮಹಾಕೋಶ, ಅದನ್ನೇ ಕೃಷ್ಣ ಹೇಳ್ತಾನೆ. ಅರ್ಥ ಅಂದರೆ ನಾನೇ, ನಿನಗೆ ನಾನು ಅರ್ಥ ಆಯಿತಾ ಅಂದ. ಕೊನೆಗೂ ಅರ್ಜುನನ ರಟ್ಟೆ ಹಿಡಿದು ನಿಲ್ಲಿಸಿದ್ದಾನೆ. ನಾನು ನಿನಗೆ ಅರ್ಥ ಆದರೆ ನಾನು ನಿನಗೆ ಸಿಕ್ಕಿದೆ ಅಂತ ಅರ್ಥ. ಆದ್ದರಿಂದ ಪಾರ್ಥ ಮತ್ತು ಧನಂಜಯ. ಧನಂ ಯಾವುದು? ಯಶೋವಾವಧನಂ ಮಘೋವಾವಧನಂ ಹೇಳಿಕೊಂಡು ನಿಜವಾಗಿ ದೇವರೇ ಸಂಪತ್ತಲ್ವ. ಆದ್ದರಿಂದ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾದರೆ ದೇವರನ್ನು ಗೆದ್ದೆವು ಅಂತ ಅರ್ಥ. ಪ್ರಾಣಜಯ ಅಂದರೆ ಎಂಥದ್ದು? ನಮಗೆ ಪ್ರಾಣವನ್ನು ಜಯಿಸಲಿಕ್ಕೆ ಆಗುತ್ತಾ? ಆಗುವುದಿಲ್ಲ. ಯಾವ ಕಾಲದಲ್ಲಿಯೂ ಪ್ರಾಣಾಯಾಮ ಮಾಡಿಕೊಂಡು ಪ್ರಾಣಜಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಪ್ರಾಣನ ಅನುಗ್ರಹಕ್ಕೆ ಪಾತ್ರರಾದರೆ ಭಕ್ತ್ಯಾ ಪ್ರಾಣಂ ವಶಂ ನೀತಃ ಸಪ್ರಾಣಜಯ ಉಚ್ಯತೆ ಅಂತಾರೆ. ಪ್ರಾಣದೇವರ ಅನುಗ್ರಹದಿಂದ ಪ್ರಾಣಾಯಾಮ ಮಾಡಲಿಕ್ಕೆ ಅವನಿಗೆ ಲಘುವಾಯಿತು ಅಂದರೆ ಅವನು ಪ್ರಾಣವನ್ನು ಗೆದ್ದ ಅಂತ ಅರ್ಥ. ಗೆಲ್ಲಿಲ್ಲ, ಅನುಗ್ರಹ ವಿಶೇಷದಿಂದ ಗೆದ್ದ ಅಂತ ಹೇಳಿಕೊಳ್ಳುತ್ತಾನೆ ಅಷ್ಟೆ. ಅದೇ ರೀತಿಯಾಗಿ ಭಗವಂತನನ್ನು ಗೆಲ್ಲುವುದಂದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗುತ್ತೆ. ಈ ಬದುಕಿನಲ್ಲಿನ ಅತ್ಯಂತ ಎತ್ತರದ ಸಂಪತ್ತು ಅದು ದೇವರು. ಅದನ್ನು ನಿನಗೆ ದುಡ್ಡು ಸಿಕ್ಕಿತೋ ಅಂತ ಕೇಳುತ್ತಾನೆ ಧನಂಜಯ. ನೀನು ಧನವನ್ನು ಗೆಲ್ಲಬೇಕು, ನಾನೇ ಸಂಪತ್ತಿದ್ದೇನೆ. ಅದರಿಂದ ಕೇವಲ ಶ್ರವಣವನ್ನು ಕೃಷ್ಣ ಒಪ್ಪುವುದಿಲ್ಲ. ಯಾಕೆಂದರೆ ಇದು ಕೃಷ್ಣನ ಗಟ್ಟಿತನ. ಕೇಳಿದರೆ ಆಯಿತು ಅಂದರೆ ಕೆಲವರಿಗೆ ಕಿವಿಗೆ ಬಿದ್ದರೆ ಆಯಿತು ಅಂತ. ಶಬ್ದವೇ ಬಂದು ಬೀಳಬೇಕು, ನಮ್ಮ ಕಿವಿ ಅದನ್ನು ಎಳಿಲಿಕ್ಕೆ ಪ್ರಯತ್ನಿಸಬಾರ್ದು ಅಂತ. ನಿಜವಾಗಿ ಕಿವಿ ಹೋಗುವುದಿಲ್ಲ. ಕಣ್ಣಾದರೆ
ಕೆಲವರು ಹೇಳ್ತಾರೆ ಕಣ್ಣು ತೆರೆದಾಗ ರಶ್ಮಿದ್ವಾರ ವಸ್ತುವಿನ ಮೇಲೆ ಆ ಕಣ್ಣಿನ ಕಿರಣಗಳು ಬಿದ್ದು ಅಕ್ಷಿಪಟಲದಲ್ಲಿ ಪ್ರತಿಬಿಂಬವು ತಲೆ ಕೆಳಗಾಗಿ ಮೂಡಿ ಮತ್ತು ಒಳಗೋದ ನಂತರ ಮೆದುಳಿನಲ್ಲಿ ಅದು ಬಂದಾಗ ಅದು ಮತ್ತೆ ಪುನಃ ಸರಿಕಟ್ಟಾಗಿ ಇಷ್ಟೆಲ್ಲ ಹೆಚ್ಚು ಕಡಿಮೆ ಆದಾಗ ಅವನು ದೊಡ್ಡ ಸೈಂಟಿಸ್ಟ್ ಆಗಿಬಿಡ್ತಾನೆ. ನೇರ ಇದ್ದದ್ದನ್ನು ನೇರ ರಶ್ಮಿಯಾಗಿ ನೋಡಬಾರ್ದು. ಈಗ ಕಣ್ಣಿನಲ್ಲಿ ಹೋಗುವ ರಶ್ಮಿಗಳು ಎರಾಡೆಯ ಅಥವಾ ವಸ್ತುಗಳನ್ನು ಪರಿಸರಿಸಲಿ ಬೇಕಾದಷ್ಟೇಯ? ಕಣ್ಣಿನ ರಶ್ಮಿಗಳು ಪೂರ ಅಲ್ಲಾಡಿದಾಗ ಅಂಗಳಕ್ಕೆ ಬರಬೇಕು, ರಾತ್ರಿ ಹೊತ್ತಿಗೆ ನಿಲ್ಲಬೇಕು, ಆಕಾಶವನ್ನು ದಿಟ್ಟಿಸಬೇಕು. ಎಷ್ಟು ಕಂಡಿತು ರಶ್ಮಿ ಅಂತ ಹೇಳಬೇಕು. ರಶ್ಮಿ ಎಲ್ಲಿಗೆಲ್ಲ ಕಣ್ಣಿನಿಂದ ಹೋಗಿದೆ, ಎಷ್ಟು ತಾರೆಗಳನ್ನೆಲ್ಲ ಹಿಡಿದಿದೆ ತಿಳಿಸಿಕೊಡಬೇಕು. ಅದು ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿನೊಳಗೆ ಹೊಕ್ಕಿಕೊಂಡು ನೆನಪಿಸಿಕೊಳ್ತದೆ, ಹೇಳಿಬಿಡ್ತದೆ ಅಂತ. ಅದರಿಂದ ಯೋಗದ ದೃಷ್ಟಿಗಳು ಅನೇಕ ಬಗೆಯಲ್ಲಿವೆ. ಒಬ್ಬೊಬ್ಬನ ದೃಷ್ಟಿಯ ಚಮತ್ಕಾರ ಇನ್ನೊಬ್ಬನಂತಿಲ್ಲ. ಮಿಲಿಯಗಟ್ಟಲೆ ಮೆದುಳು ಬಳ್ಳಿಗಳು ವ್ಯತ್ಯಾಸಗೊಳಿಸ್ತವೆ ಎನ್ನುವ ಒಂದು ದೊಡ್ಡ ತತ್ವ ಅರ್ಥ ಆಗಬೇಕು ಮೊದಲಿಗೆ. ಅದು ಯಾವಾಗ ಅಂದರೆ ಜೀವ ಸಂಚಾರ ಇದ್ದಾಗ, ಪ್ರಾಣ ಸಂಚಾರ ಇದ್ದಾಗ. ಮೆದುಳಿನಲ್ಲಿ ಯಾವತ್ತು ಪ್ರಾಣ ಸಂಚಾರ ಇರುವುದಿಲ್ಲ, ಆಗ ಬಯೋಲಾಜಿಕಲ್ ಅಥವಾ ಈ ರೀತಿಯ ಶಾರೀರಿಕವಾದ ವಿನ್ಯಾಸಗಳ ನಡೆ ಹೇಳಲಿಕ್ಕೆ ಸುಲಭ ಆಗುತ್ತೆ. ಅಂದ ಕೃಷ್ಣ ಕೇಳಿದ, ಕಿವಿ ಹೋಗುವುದಿಲ್ಲ, ಕಿವಿಯಲ್ಲಿನ ರಶ್ಮಿಗಳು ಹೋಗುವುದಿಲ್ಲ ಎನ್ನುವ ಯೋಚನೆ ನಮ್ಮದಿರ್ತದೆ. ಆದರೆ ಕೃಷ್ಣ ಹೇಳಿದ ಸತ್ವದಿಂದ ಪ್ರಚುರವಾದ ಒಂದು ಪ್ರಕಾಶ ಬರ್ತದೆ ಅಂತ. ಆ ಪ್ರಕಾಶವೇ ಜ್ಞಾನವನ್ನು ಕೊಡ್ತದೆ ಅಂತ ಬಹಳ ಹಿಂದೆ ಹೇಳಿದ್ದ. ಪ್ರಕಾಶ ಉಪಜಾಯತೆ ಅಂತ ಹೇಳ್ತಾನೆ. ಅದೆಂಥದ್ದು ಪ್ರಕಾಶ ಅಂದರೆ ಅದುವೇ ಕಿವಿಯಲ್ಲಿಯೂ ಪ್ರಕಾಶ ಹೊರಗೆ ಬರ್ತದೆ. ಕೇಳಬೇಕು ಅಂತ ಮನಸ್ಸಿದ್ದಾಗ ಕಿವಿ ಕೆಲಸ ಮಾಡ್ತದೆ, ಶ್ರವಣೇಂದ್ರಿಯ ಚುರುಕಾಗ್ತದೆ, ದೇಹದಲ್ಲಿ ನಿಂತ ಜೀವತತ್ವ ಪ್ರಕಾಶ ರೂಪದಿಂದ ಹೊರಗೆ ಹಾರುತ್ತಾನೆ. ಇದನ್ನೇ ಆರಾಸ ಅಂತಾರೆ. ದೇಹದ ಮೇಲೆ ಇರತಕ್ಕಂತಹ ಹೊರಗೆ ಇರತಕ್ಕಂತಹ ಕಿರಣಗಳ ವ್ಯಾಪ್ತಿ ಅದು ಎಷ್ಟು ದೂರ ಇರ್ತದೆ ಅಂದರೆ ಕಿವಿಯಲ್ಲಿ ಕೇಳಲಿಕ್ಕೆ ಹೋಗುವ ಕಿವಿಯ ಬದಿಯಿಂದ ಬಿಸಿಗಾಳಿ ಬರ್ತದೆ. ಅದು ಯಾವುದೇ ಅಡ್ಡಿಗಳನ್ನು ಹೊಡಿತದೆ, ಬಹಳ ಚೆನ್ನಾಗಿ ಹೊಡಿತದೆ. ಯಾಕೆ ಹೊಡಿಬೇಕದು ಅಂದರೆ ಅದೇ ತರಂಗಗಳು, ಅದು ಸೂಕ್ಷ್ಮ ತರಂಗಗಳು, ಅದು ಮಾನಸ ತರಂಗಗಳು, ಅದು ಜೈವಿಕ ತರಂಗಗಳು. ಕೇವಲ ಜಡವಾದ ಮಾನಸ ತರಂಗ ಅಲ್ಲ, ಜೈವಿಕ ಜೀವನಿಷ್ಠವಾದ ಮನಸ್ಸು ಕೇಳಬೇಕು ಎನ್ನುವ ಹಠದಿಂದ ಕಿವಿಯಿಂದ ಹೊರಗೆ ಹಾರಿ ಬರ್ತದೆ. ಜೀವನ ವ್ಯಾಪ್ತಿ ಅದು. ಇದನ್ನು ನೀವು ಜಾಸ್ತಿಗೊಳಿಸಿದಲ್ಲಿ ಇಲ್ಲಿ ಕೂತುಕೊಂಡೇ ಎಲ್ಲಿಯ ಶಬ್ದಗಳನ್ನು ಕೇಳಲಿಕ್ಕೆ ಬರ್ತದಾಗ ಕೇಳಬೇಕಾದ್ರೆ ಅದೇ ಏಕಾಗ್ರ ಚೇತಸ್ಸಾಗಬೇಕು. ಅದನ್ನು ಮಾತ್ರ ಹಿಡಿಬೇಕು ಅಂತ ಮನಸ್ಸು ಕಳಿಸಿರ್ತದೆ. ಆಗ ಜೀವ ಪ್ರಕಾಶದಿಂದ ಹೊರಗು ವ್ಯಾಪ್ತಿದ್ದಾನೆ, ಹೊರಗೆ ಕಾಣುತ್ತಾನೆ, ಹೊರಗೆ ಬರ್ತಾನೆ, ಬರಬೇಕಾಗತ್ತೆ ಅವನಿಗೆ. ಆದ್ದರಿಂದ ಋಷಿಗಳು ಕಣ್ಣು ಮುಚ್ಚಿ ಕೂತಾಗ ಅಂದರೆ ಕಿವಿಯನ್ನು ಕಳಿಸಿಕೊಟ್ಟಾಗ, ಕಣ್ಣು ಮುಚ್ಚಿ ಕೂತಾಗ ಮತ್ತೆಂತ ಹೋಗಬೇಕು, ಕಿವಿಯನ್ನು ಕಳಿಸಿಕೊಟ್ಟಾಗ ಇನ್ನು ಮುಂದಕ್ಕೆ ಅಲ್ಲಿ ಏನು ನಡೆಯುತ್ತೆ ಎನ್ನುವುದನ್ನು ಹೇಳ್ತಾರೆ ಕೂತ್ಕೊಂಡವರು. ಹೇಳಿದ್ದು ಹಾಗೆ. ಹೀಗೆ ಅನೇಕ ಜೀವದ ವಾಹಿನಿಗಳು ಇವೆ. ಅದನ್ನು ಕೃಷ್ಣ ಇಲ್ಲಿ ಎತ್ತಿಕೊಂಡು ಹೇಳ್ತಾನೆ, ತ್ವಯಿ ಅಗ್ರೇಣ ಚೇತಸ ಅಂತಾನೆ. ನೀನು ಏಕಾಗ್ರ ಮನಸ್ಕನಾಗಿ ಒಂದೇ ವಿಷಯದೆಡೆಗೆ ನೀನು ತಲೆ ಕೊಟ್ಟು ಕೇಳಿದ್ಯಾ ಅಂತ ಕೇಳ್ತಾನೆ. ಅಂದ ಶ್ರವಣಕ್ಕೆ ಕೃಷ್ಣನ ವ್ಯಾಖ್ಯೆ ಏನು ಕೇಳಿದರೆ ಸುಮ್ಮನೆ ಕೇಳುವುದಲ್ಲ, ಮನಸ್ಸು ಕೊಟ್ಟು ಕೇಳುವುದು ಅಂತ. ಮನಸ್ಸು ಕೊಟ್ಟು ಕೇಳಿದರೆ ಅದು ಏಕಾಗ್ರ ಮನಸ್ಸಿನಿಂದ, ದ್ವ್ಯಗ್ರ ಮನಸ್ಸಿನಿಂದಲ್ಲ. ಅಂದರೆ ಎರಡು ಕಡೆಯಲ್ಲಿ ಮನಸ್ಸು ಬಿಟ್ಟಲ್ಲ. ಒಂದು ಕಡೆಯಲ್ಲಿ ಬತ್ತಿ ಮಾಡ್ತಾನೇ ಇರುವುದು, ಹೊಸಿತಾನೇ ಇರುವುದು, ಇನ್ನೊಂದು ಕಡೆಯಲ್ಲಿ ಕಿವಿಯಲ್ಲಿ ಪುರಾಣ ಕೇಳುತ್ತಾನೇ ಇರುವುದು. ಹೀಗೆ ಮಾಡಿದರೆ ಗರುಡ ಪುರಾಣ ಬೈತದೆ, ನೀನು ಭಗವಂತನ ಚಿಂತನೆಗೆ ವಿರೋಧ ಮಾಡ್ತಾ ಇದ್ದಿ, ಅಸಡ್ಡೆ ಮಾಡ್ತಾ ಇದ್ದಿ, ಆದ್ದರಿಂದ ನಿನಗೆ ಇಷ್ಟು ಸಮಯ ನರಕಕ್ಕೆ ಹೋಗಲಿಕ್ಕೆ ಅಂತ. ಅದು ಬರದೇ ಇದ್ದರೆ ಚಂದ ಅಂತದ್ದು, ಅದು ಬೇರೆ ನರಕ ಇದೆ, ಇದೊಂದು ನರಕಕ್ಕೆ ಬರುವುದು ಬಿಟ್ಟು ಹೋಗ್ತದೆ, ಪ್ರಯೋಜನ ಇಲ್ಲ ಅಂದ. ಏಕಾಗ್ರ ಮನಸ್ಸಾಗಲಿಲ್ಲ ಅಂತ ಹೇಳಿದೆ. ಅದರಿಂದ ಹೂ ಕಟ್ಟುವುದು ಅಥವಾ ಇನ್ನಿತರ ಸಂಗತಿಗಳನ್ನು ಕೆಲವರು ಟಿ ವಿ ನೋಡುತ್ತಾ ವಿಷ್ಣು ಸಹಸ್ರನಾಮ ಹೇಳುವುದುಂಟು. ವಿಶ್ವಂ ವಿಷ್ಣು ಷಟ್ಕಾರ ಭೂತ, ಅದರಲ್ಲಿ ಏನೋ ಬರ್ತಾ ಇರ್ತದೆ, ಅದನ್ನು ನೋಡ್ತಾ ಇರ್ತಾರೆ. ಮತ್ತು ಕರಾರುವಾಕ್ಕಾಗಿ ವಿಷ್ಣು ಸಹಸ್ರನಾಮ ಮುಗಿದ ನಂತರ ಅಲ್ಲಿ ಏನಾಯಿತು ಹೇಳ್ತಾರೆ ಅವರು. ಅದು ಹೇಗೆ ಹೇಳಿದರು? ಕ್ರಮ ಪ್ರಕಾರ ಹೇಳ್ತಾರೆ ಅಥವಾ ಕೇಳ್ತಾರೆ, ಪ್ರಯೋಜನ ಇಲ್ಲ. ಹಾಗೆ ವಾರ್ತೆ ಕೇಳುತ್ತಾ ಅಡಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸಾಸಿವೆ ಹಾಕುವಲ್ಲಿ ರಾಗಿ ಬಿದ್ದಿರ್ತದೆ ಅಥವಾ ಇನ್ನೇನೋ ಬಿದ್ದಿರ್ತದೆ, ಪ್ರಯೋಜನ ಆಗುವುದಿಲ್ಲ. ಅದನ್ನ ಮನಸ್ಸು ಹೇಳಿದ್ರೆ ನಾವು ಇನ್ನೊಂದು ಅದಕ್ಕೆ ವ್ಯಗ್ರ ಮನಸ್ಸು ಕೊಟ್ಟರೆ ಎರಡು ಕೆಲಸಗಳು ಹಾಳಿರ್ತದೆ ಮತ್ತು ಒಳ್ಳೆಯದಾಗಿರುವುದಿಲ್ಲ, ಚೆನ್ನಾಗಿರುವುದಿಲ್ಲ. ಅಷ್ಟು ಬೇಗನೆ ಸಡಿಲಗೊಂಡು ಮನಸ್ಸು ಹಾರಬೇಕು ಆದರೆ ಸರಿ, ಅದು ಸೂಕ್ಷ್ಮ. ವಾಸ್ತವ ಹಾಗೆ ಏಕಕಾಲದಲ್ಲಿ ಅಂದರೆ ಎಟ್ ಎ ಟೈಮ್ ಎರಡು ಕೆಲಸವನ್ನು ಮನಸ್ಸು ಮಾಡುವುದಿಲ್ಲ. ಆದರೆ ಎರಡು ಕೆಲಸಿನ ಅಂತರವನ್ನು ಮನಸ್ಸು ಸೂಕ್ಷ್ಮವಾಗಿ ಗ್ರಹಿಸಿಕೊಂಡು ಹೋಗ್ತದೆ.
ಇದು ವಿಷಯ. ಅಷ್ಟು ಬೇಗ ಅದು ಚಾನಲ್ ಬೇರೆ ಮಾಡಿದ್ದನ್ನು ಮಿದುಳು ಬಳ್ಳಿಗಳಲ್ಲಿ ಅದರದ್ದು ರವಾನೆಗಳು ಅಷ್ಟು ಬೇಗ ಆದದ್ದು. ಎಷ್ಟು 1001 ಸೆಕೆಂಡಿನಲ್ಲಿ ಬೇಗ ಹೋಗ್ತದೆ ಅದು, ಅಷ್ಟು ಸ್ಪೀಡಾಗಿ. ಇಲ್ಲಿ ಕೂತಾಗಿ ಕೆಲಸ ಕೇಳ್ತಾ ಇದ್ದಾಗೆ ಮನೆ ಅಂತ ಹೇಳಿದರೆ ಮನೆಗೆ ಹೋಗಿ ಬಂದಾಗಿರ್ತದೆ ಅದು. ಹೇಳುವ ಮುಂಚೆ ಹೋಗಿರ್ತದೆ. ಹೇಳುವಾಗಲೇ ಎಲ್ಲ ಯಾದಿಯನ್ನು ತೆಗೆದಿರ್ತದೆ ಅದು. ಮನೆಯೋ ಮಠವೋ ಮಂದಿರವೋ ಮಸಣವೋ ಎಲ್ಲ ತೆಗೆದಿರ್ತದೆ. ಆದರೆ ಅದು ಅಂದ ತಕ್ಷಣ ಟಿಕ್ಕಾಗಿ ಆಗಿರ್ತದೆ, ಹೋಗಿ ಬಂದಾಗಿರ್ತದೆ. ಇಷ್ಟು ಬೇಗ. ಅದನ್ನೇ ಕೃಷ್ಣ ಮೊದಲು ಹೇಳುವಾಗ ಅರ್ಜುನ ಕೇಳಿದ, ಚಂಚಲಂ ಹಿಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಬೇಡ ಅಂದರೆ ಹೇಳ್ಕೊಂಡು ಹೋಗುತ್ತೆ, ಕಲಡಿಸಿ ಬಿಡ್ತದೆ ಅಂತ. ಅದನ್ನ ಕೃಷ್ಣ ಅಲ್ಲಿಗೆ ಎತ್ತಿ ತಂದ, ಅದನ್ನೇ ಎತ್ತಿ ಹಾಕಿದ. ಅಂದ ಶ್ರವಣ ಅಂದ ತಕ್ಷಣ ನನ್ನ ಲೆಕ್ಕದಲ್ಲಿ ಅಧಿಕಾರಿಗಳಿಗೆ ಏಕಾಗ್ರ ಮನಸ್ಸಿದ್ರೆ ಮಾತ್ರ ಅಂತ ಕೃಷ್ಣ ಹೇಳುತ್ತಾನೆ. ನೀವು ಅಗ್ರ 2 ಕಡೆಯಲ್ಲಿ ಮನಸ್ಸನ್ನು ಓಡಿಸುವುದಾದರೆ, ಅಥವಾ ಅನೇಕಾಗ್ರ ಒಂದು ಕಡೆಯಲ್ಲಿ ಅಲ್ಲದೆ ಇನ್ನೆಷ್ಟೋ ಕಡೆಯಲ್ಲಿ ಮನಸ್ಸು ಓಡಿಸುವುದಾದರೆ ಅದನ್ನು ಶ್ರವಣದ ಸೌಕರ್ಯ ಅಂತ ಹೇಳುವುದಿಲ್ಲ, ಅದೊಂದು ಶ್ರವಣದ ತೀಟೆ ಅಂತ ಹೇಳ್ತೇನೆ ಅಂದ ಕೃಷ್ಣ. ಕೇಳ್ತದೆ ಅಂತ ಕೇಳುವುದು. ಅದಕ್ಕೆ ನಮ್ಮದು ಪಂಚೇಂದ್ರಿಯ ಜ್ಞಾನದ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಕಣ್ಣು ಮುಚ್ಚಿಕೊಂಡರೂ ಬಾಯನ್ನು ತೆರೆದು ಯಾವನೋ ಒಬ್ಬ ಬಿಸಾಡಿದರೆ ಏನನ್ನೋ, ಆಗ ಅವನು ಒಂದೇ ಬಾರಿಗೆ ಅದನ್ನು ಕಚ್ಚುವ ಮೂಲಕವೋ ಅದುಮೆ ಹಿಡಿಯುವ ಮೂಲಕವೋ ಹೇಳಿಬಿಡ್ತಾನೆ, ಓ ಇದು ಗಟ್ಟಿಯಾದ ದೊಡ್ಡ ಚಕ್ಕುಲಿ ಅಲ್ವ ನೀನು ಬಾಯಿ ಹಾಕಿದ್ದು ಅಂತ. ಹೇಗೆ ಮಾರೆ ನೀನು ಗೊತ್ತಾಯಿತು? ಅದು ಉರುಟನ್ನು ನನ್ನ ಸ್ಪರ್ಶೇಂದ್ರಿಯ ಬಾಯಿಯೊಳಗೆ ನಾನು ಗುರುತಿಸಿಕೊಂಡೆ. ಹಿಡಿಯದ್ದು ನೋಡುವಾಗ ದೊಡ್ಡದಿದೆ ಗೊತ್ತಾಯಿತು. ಕಚ್ಚಲಿಕ್ಕೆ ಹೋಗುವ ಗಟ್ಟಿದ್ದದ್ದು ನೋಡಿ ಗಟ್ಟಿ ಉಂಟು ಗೊತ್ತಾಯಿತು. ಪಕ್ಕದಲ್ಲಿ ಕಚ್ಚಲಿಕ್ಕೆ ಹೋಗುವಾಗ ಮೂಗಿಗೆ ಪರಿಮಳ ಬಾಯಿ ತೆರೆದಾಗ ಬಂದಾಗಿದೆ, ಅದು ಚಕ್ಕುಲಿಯಿಂದ ಗ್ಯಾರಂಟಿ ಅಂತಾನೆ. ನಾಲಿಗೆ ಅದನ್ನು ಸ್ಪಷ್ಟಪಡಿಸಿದೆ ಅಂದ. ಎಷ್ಟು ಬೇಗ ರೀ, ಹೌದಂತ. ಆದರೆ ಅದರ ಅಂತರ ಮಾತ್ರ ಭಾರಿ ವೇಗ. ಯಾವುದು ಮೊದಲು ಯಾವುದು ತಡ ಆಯಿತು ಎನ್ನುವುದು. ಕಚ್ಚದೇ ಪರಿಮಳ ಹಾರುವುದಿಲ್ಲ, ಪರಿಮಳ ಹಾರದೇ ಮೂಗಿಗೆ ಗೊತ್ತಾಗೋದಿಲ್ಲ, ಮೂಗಿ ಅದನ್ನು ಜಶ್ವೈ ಮಾಡೋದಿಲ್ಲ, ತೀರ್ಪಿಗೆ ತರುವುದಿಲ್ಲ, ಅದನ್ನು ನಾಲಿಗೆ ಒತ್ತಿ ಹೇಳುವುದಿಲ್ಲ. ಹೀಗೆಲ್ಲ ಆದಷ್ಟು ಬೇಗವಾಗಿ ತಿನ್ನುವಂಥದ್ದು ದೊಡ್ಡ ಚಕ್ಕುಲಿ ಎನ್ನುವುದನ್ನು ಹೇಳಿಯಾಗಿರ್ತದೆ. ಆದರೆ ಅಷ್ಟು ಮನಸ್ಸು ಬೇರೆ ಬೇರೆ ಕಡೆಗೆ ಓಡುತ್ತದೆ ವಿಕ್ಷಿಪ್ತವಾಗಿ. ಆದ್ದರಿಂದ ಮನಸ್ಸನ್ನು ಒಂದೇ ಕಡೆಗೆ ಎಳೆದು ತಂದು ಏಕಪ್ರಕಾರವಾದ ಸೂತ್ರದಲ್ಲಿ ನಿಂತ ಮಣಿಮಾಲೆಯಂತೆ ನೀನು ನನ್ನೆಡೆಗೆ ಬಂದಿದ್ದೀಯಾ ಅಂತ ಕೇಳ್ತಾನೆ ಕೃಷ್ಣ. ಪ್ರಧಾನವಾದ ವಿಷಯದ ಮೇಲೆ ನಿನ್ನ ಮನಸ್ಸು ನಿಂತಿದೆಯೋ ಕೇಳ್ತಾನೆ. ಏಕಾಗ್ರ ಚೇತಸ ಅಂತಾನೆ. ಮನಸ್ಸು ಸಂಶಯಿತವಾದದ್ದು, ಬುದ್ಧಿ ತೀರ್ಮಾನ ಮಾಡುವಂಥದ್ದು, ಚಿತ್ತ ಅಂತಸ್ಥೈರ್ಯದಲ್ಲಿ ಗಟ್ಟಿಗೂತದ್ದು. ಆದ್ದರಿಂದ ಚೇತಸ ಅಂದ. ನೆನಪು ಉಳಿಸಿಕೊಳ್ಳತಕ್ಕಂಥ ಬುದ್ಧಿಯ ಮಜಲನ್ನು ನನಗೆ ಕೊಡಬೇಕು ನೀನು, ಅಳಿಸಿಬಿಡತಕ್ಕ ಪರದೆಯೊಟ್ಟಿಗೆ ಬರಬೇಡ ಅಂದ. ನಮ್ಮದು ದುರ್ಬಲವಾದ ಮನಸ್ಸು, ಪೀಡಿತವಾದ ಮನಸ್ಸು, ಅತ್ಯಂತ ಹೀನವಾದ ಸ್ಥಿತಿಯಲ್ಲಿ ಕೂಡಿದ ಮನಸ್ಸು. ಅಳಿಸಿ ಉಳಿಸಿ ಬೆಳೆಸಿ ಇನ್ನೇನೋ ಮಾಡಿ ಹಾಳು ಆದ ನಜ್ಜುಗುಜ್ಜಾದ ಮನಸ್ಸಿನ ಪಟಲಗಳು ನಮ್ಮ ಕೈಯಲ್ಲಿ ಇರುವುದು. ಅದರೊಟ್ಟಿಗೆ ಕೂತ್ರೆ ಕೇಳಿದರೆ ಏನು ಪ್ರಯೋಜನ ಇಲ್ಲ ಅಂತ. ಅದರಿಂದ ಅಂತಸ್ಥವಾದ ಇದರ ಆಚೆಗೆ ನಿಂತ ಗಟ್ಟಿಮುಟ್ಟಾದ ನೆನಪು ಉಳಿಯತಕ್ಕಂಥ ಪದರವನ್ನು ನನಗೆ ಕೊಡಬೇಕು. ಅದು ಚೇತಸ್ಸು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ 4ನೇ, ಚೇತಸ್ಸು ಕೊನೆಯದು. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ ಅಂತಾರೆ. ತುಂಬ ನೆನಪು ಉಳಿಸಿಕೊಳ್ಳತಕ್ಕಂತಹ ಮನಸ್ಸಿನ 5ನೇ ಮಜಲಿಗೆ, 5ನೇ ಪಟಲಕ್ಕೆ, ಪದರಕ್ಕೆ ಚೇತಸ್ಸು ಅಂತ ಕರೀತಾರೆ. ಅದು ಬೇಕು ಅಂತ. ಅಂದರೆ ಇವತ್ತು ಕೇಳಿದ್ದನ್ನು ಜನ್ಮಾಂತರದಲ್ಲಿ ಹೇಳುವಷ್ಟು ಗಟ್ಟಿಯಾಗಬೇಕು. ಜನ್ಮಾಂತರದ ನೆನಪು ಆಗುವಂತೆ, ಆವತ್ತು ಮುಂದುವರಿಸುವಂತೆ ಒಂದೊಮ್ಮೆ ನೀನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಂದರೆ ಕೇಳಿದ್ದು ಸಾರ್ಥಕ ಅಂತಾನೆ. ಇಷ್ಟು ಸುಲಭವಾಗಿ ಹೇಳುವುದರಲ್ಲಿ ಕೇಳಿಕೆಗೆ ಕೃಷ್ಣ ತುಂಬ ಒತ್ತು ಕೊಡ್ತಾನೆ. ಆದ್ದರಿಂದ ನಮ್ಮ ಕೇಳಿಕೆಗಳೆಲ್ಲ ಹೊರಗೋಗುವಾಗ ಮರೆತು ಹೋಗುವಷ್ಟೇ. ಅಷ್ಟಾದರೂ ದೊಡ್ಡ ಸಂಗತಿ ಎನ್ನುವುದು ಸಂತೋಷ. ಆಗಲೇ ಹೋಗಿಬಿಟ್ರೆ ಅದು ಅಭ್ಯಾಸ ಆಗಿದೆ ಈಗ. ಅಂದರೆ ಆಗಲೇ ಹೋಗೋದಷ್ಟು ನೀವು ಹೇಳಿ ಅಭ್ಯಾಸ ಆಗಿದೆ, ಹೋಗೋದು ಉಪಾಯ ಇಲ್ಲ, ನಾವು ಅಭ್ಯಾಸ ಆಗಿದ್ದೇವೆ ಅಂದರೆ ಅವರು ಅವರನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅದಾಗಬಾರ್ದು ಅಂದ ಕೃಷ್ಣ. ಅದಕ್ಕೆ ನಾನು ಹೇಳಿದೆ, ಚೇತಸ್ಸು ಅಂದರೆ ಕೇವಲ ಮನಸ್ಸಲ್ಲ, ಹಿಂದೆ ಹೇಳಿ ಆಗಿದೆ ಅವನು. ಎಲ್ಲವನ್ನು ಸಹ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಅಂತಾನೆ. ಜನ್ಮಾಂತರಗಳ ಸುಕೃತದಿಂದ ಗಟ್ಟಿಯಾದ ಮನಸ್ಸಿನಿಂದ ನೀನು ನನಗೆ ಒಪ್ಪಿಸಬೇಕು ಅಂತ. ಇವತ್ತಿವತ್ತು ಕಲಿತದ್ದಕ್ಕೆ ಕೃಷ್ಣಾರ್ಪಣ ಬಂದದ್ದಲ್ಲ, ಬರುವುದಿಲ್ಲ. ಮೊನ್ನೆ ಹೇಳಿದ್ದೆ ನಾನು, ಜನ್ಮಾಂತರ ಸಹಸ್ರೇಶು ತಪೋಜ್ಞಾನ ಸಮಾಧಿಭಿ ಕೃಷ್ಣೇ ಭಕ್ತಿ ವರ್ಧತೆ ಅಂತ. ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದ ಕೃಷ್ಣ ಅಂದಾಗ ಖುಷಿಯಾಗತ್ತೆ ಅಂತ. ಇಲ್ಲ ಆದರೆ ಬೈಲಿಕ್ಕೆ ಬರುತ್ತೆ. ಯಾಕೆ ಬೇಕಯ್ಯ ಅಂತ ಕೇಳುತ್ತೇವೆ. ಪ್ರೀತಿಯೇ ಉಂಟಾಗುವುದಿಲ್ಲ, ದ್ವೇಷದ ಮುಖಗಳೇ ಕಾಣಲಿಕ್ಕೆ ಬರ್ತವೆ. ಹಾಗಾಗಿ ಭಗವಂತ ಹೇಳ್ತಾನೆ, ನನ್ನನ್ನು ಸಾವಿರ ಜನರಲ್ಲಿ ಯಾರೋ ಒಬ್ಬ ಪ್ರೀತಿಸಲಿಕ್ಕೆ ನೋಡ್ತಾನೆ, ಹತ್ತಿರ ಬರಲಿಕ್ಕೆ ನೋಡ್ತಾನೆ,
ತಿಳಿಲಿಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಿದ್ದ. ಅದನ್ನಿಲ್ಲಿ ಅದಕ್ಕೋಸ್ಕರ ಹೇಳಿದ ಚೇತಶಬ್ದ ಆಗಿದೆ. ಅದು ಒಮ್ಮೆ ಆಗುವ ಸಾಧನೆ ಅಲ್ಲ. ಅದನ್ನು ಸುಮ್ಮನೆ ಕೇಳುವುದು ಅಂತ ಒಂದು ಚಟ ಮಾಡಿಕೊಳ್ಳಬೇಡಿ, ಅದು ಹಠ ಆಗಬಾರ್ದು. ಅದನ್ನು ನಿಷ್ಠೆಯಿಂದ ನಡೆಸಿಕೊಡಬೇಕು ಅಂತಾನೆ ಕೃಷ್ಣ. ಏಕಾಗ್ರ ಚೇತಸ್ಸಿನಿಂದ ಅದನ್ನು ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ. ಮಾಡಲಿಕ್ಕೆ ಆಗ್ತದೆ ಅಂತಾದರೆ ಶ್ರವಣದ ಮೇಲೆ ಬೆಲೆ ಇಲ್ಲ ಅಂತ ಅರ್ಥ. ಇದು ಕೃಷ್ಣನ ಪ್ರಕಾರ, ನನ್ನ ಪ್ರಕಾರ ಅಂತೇನೂ ಅಲ್ಲ. ಕೃಷ್ಣನ ವಾಕ್ಯವೇ ಹಾಗೆ ಉಂಟು. ಕಚ್ಚಿದೇತ ಶ್ರುತಂಪ ಅರ್ಥ ತ್ವಯಿಕಾಗ್ರೇಣ ಚೇತಸ ಅಂದನು. ತ್ವಯ ನಿನ್ನಿಂದ ಒಂದೇ ಮನಸ್ಸು ಕೊಟ್ಟು ನನ್ನ ಮಾತು ಕೇಳಲ್ಪಟ್ಟಿದೆಯೇ, ಅದು ಅರ್ಥವಾಗಿದೆಯೇ, ನಿನಗೆ ಚೆನ್ನಾಗಿ ಆಯ್ತಾ ಕೇಳ್ತಾ, ನನ್ನ ಸಂಬಂಧಿ ನೀನಾಗಿದೆ ಅನ್ನುವ ದೃಷ್ಟಿಯಿಂದ ನಿನ್ನ ಹತ್ರ ಕೇಳುತ್ತಾ ಇದ್ದೇನೆ. ಯಾಕೆ ಅಂದರೆ ನನ್ನ ಸಂಬಂಧಿ ಆದ್ದರಿಂದ ನೀನು ನನಗೆ ಬೇಕು, ನಿನ್ನನ್ನು ನಾನು ಸಂಬಂಧಯಾನಿಗೆ ಉಳಿಸಿಕೊಳ್ಳಬೇಕು. ಅದಕ್ಕೆ ನಾನು ಇನ್ನೊಮ್ಮೆ ಹೇಳಬಲ್ಲೆ. ಗುರುವಿನ ಗುಣ ಏನು ಕೇಳಿದರೆ ಅರ್ಥ ಆಗುವವರೆಗೆ ಹೇಳೋದು, ಕೊನೆಗೆ ಪರೀಕ್ಷೆ ದಿವಸವೂ ಹೇಳಿಕೊಡೋದು, ಮತ್ತು ಪರೀಕ್ಷೆ ಆದ ನಂತರವೂ ಕೇಳೋದು, ಅದು ಸರಿಯಾಗಿದಾ, ಇದು ಸರಿ ಉಂಟಾ, ಏನು ಕರ್ಮಕ್ಕೆ ಇನ್ನೊಮ್ಮೆ ಬರೀಲಿಕ್ಕೆ ಉಂಟ, ಆದರೂ ಕನ್ಫರ್ಮ್ ಸರಿಯಾಯ್ತಾ ಇಲ್ಲ ಅಂತ. ಹೀಗೆ ಭಾಳ ಚೆನ್ನಾಗಿರುತ್ತೆ. ಕನವರಿಸಿಕೊಂಡಾಗಲೂ ಹೇಳ್ತದೇನು ಇನ್ನು ಪ್ರಾಣಿಗಳು ಕೇಳಿದರೆ ಏನು ಅಂತ. ಅರ್ಜುನನ ಹತ್ರ ಕೊನೆಗೆ ಒಂದೇ ಪ್ರಶ್ನೆ ನೋಡಿ, ಕೊನೆಗೆ ಪರೀಕ್ಷೆ ಮಾಡಬೇಕೆನ್ನುವುದು ಸರಿ, ಆದರೆ ಯಾರು ಪರೀಕ್ಷೆ ಮಾಡಬೇಕು? ಗುರುವೇ ಪರೀಕ್ಷೆ ಮಾಡಲಿಕ್ಕೆ, ಗುರುವೇ ಸರ್ಟಿಫಿಕೇಟ್ ಕೊಡಲಿಕ್ಕೆ, ಇನ್ಯಾರ್ಯಾರೋ ಅಲ್ಲ. ಯಾರ್ಯಾರಿಗೆ ಏನು ಗೊತ್ತಿರ್ತದೆ? ಸತ್ಯ ಹೇಳಲಿಯ ಹೊರಗಿನಿಂದ ಪರೀಕ್ಷೆ ಮಾಡುವವನಿಗೆ ಒಂದು ಅಹಂ ಇರ್ತದೆ. ಏನಂದರೆ ಯಾವ ಕಾಲದಲ್ಲಿಯೂ ಹೇಳುವ ವಿದ್ಯಾರ್ಥಿ ನನಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ ಆಗಬಾರ್ದು ಅಂತ. ಆದರೆ ಅವನನ್ನು ಮೀರಿಸಿದ ಅಂತ ಆಗುತ್ತಲ್ಲ. ಕಾಳಜಿ ನನ್ನಲ್ಲಿದೆ, ನಿನಗೆ ಗೊತ್ತಾಗಿಲ್ಲದಿದ್ದರೆ ಮತ್ತೊಮ್ಮೆ ಹೇಳಲಿಕ್ಕೂ ತಯಾರಿದ್ದೇನೆ ಎನ್ನುವ ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ತಿಳಿದಿದೆಯೇ ಅಂತ. ನಾನು ನಿಮ್ಮ ಹತ್ರ ಆಗಿ ಕೇಳುವುದಿಲ್ಲ, ಕೃಷ್ಣ ಕೇಳಿದ್ದಾನೆ ಅಂತ ಕೇಳಿದ್ದೇನೆ ಅಷ್ಟೇ. ತಿಳಿದಿದೆಯೇ ಅಂತ ನಾನು ಕೇಳಿ, ಹಾಗಾದ್ರೆ ಇಲ್ಲ ಅಂತ ಎಲ್ಲ ಗೋಳು ಅಲ್ಲಾಡಿಸಿ, ಯಾಕೆ ನಿಜವಾಗಿ ಅಲ್ಲಾಡ್ತದೆ, ಮತ್ತು ಇನ್ನೂ ಶುರು ಮಾಡಲಿಕ್ಕಿಲ್ಲ, ಪ್ರಯೋಜನ ಇಲ್ಲ. ಅದೇ ಎಷ್ಟು ಶುರು ಮಾಡಿದರೂ ಮತ್ತೆ ಅಷ್ಟೇಕ್ಕೆ ಆಗಿಬಿಡುತ್ತೆ. ಇನ್ನೊಂದು ಕಿವಿಯಲ್ಲಿ ಈಚೆ ಬದಿಯವರು ಆಚೆ ಬದಿ ಕೂತ್ಕೊಳ್ತಾರೆ. ರಾಜ ಹೇಳಿದ್ದಂತೆ ಇಬ್ಬರನ್ನು ಕರೆದು, ಒಬ್ಬ ಕಮ್ಮಾರ ಇದ್ದ, ಇನ್ನೊಬ್ಬ ಬಡಗಿ ಇದ್ದ ಪಕ್ಕದ ಮನೆಯಲ್ಲಿ, ಅವನ ಪಕ್ಕದ ಕೊಟ್ಟಿಗೆಗಳಲ್ಲಿ ಹೇಳಿದ್ನಂತೆ, ಯಾವತ್ತು ನೋಡಿದರೂ ನಿಮಗೆ ಕಿರಿಕಿರಿ, ಒಬ್ಬ ಕರಕರ ಮಾಡೋದು, ಒಬ್ಬ ಕಿರಿಕಿರಿ ಮಾಡೋದು, ನೀವು ಮನೆ ಬದಲಾಯಿಸಬೇಕು ಅಂತ ಇಲ್ಲಿಂದ. ಆಯಿತು ಅಂದರು. ಕೂಡಲೇ 10 ದಿವಸದೊಳಗೆ ಆಯಿತು ಅಂದರು. ಮತ್ತು 10 ದಿವಸದ ನಂತರ ಮತ್ತು ಅದೇ ರೀತಿಯಾಗಿ ಶಬ್ದ ಶುರುವಾಯಿತು ಇವನಿಗೆ. ಎಂಥದಯ್ಯ ಮತ್ತೆ ಕರೆಸಿದ, ಏನು ನಾವು ಮನೆ ಬಿಟ್ಟಿದ್ದೇವೆ, ಎಲ್ಲಿ ಹೋದ್ರಿ? ನಾವು ಇವನು ಮಂದಿ ಬಂದಿದ್ದೇನೆ, ಅವನು ಇವನು ಮಂದಿ ಬಂದೇನೆ. ಓಹ್ ಅಲ್ಲೇ ಅಂದ. ಕಮ್ಮಾರ ಈ ಬಡಗಿ ಮನೆ ಹೋಗಿದ್ದಾನೆ, ಬಡಗಿ ಕಮ್ಮಾರ ಮನೆ ಹೋಗಿದ್ದಾನೆ, ನಮ್ದು ಅಷ್ಟೇ. ಎಷ್ಟಾದರೂ ಒಂದೇ ಕಡೆ, ಏನಾದರೂ ಅಲ್ಲೇ ಇರ್ತೇವೆ, ಪ್ರಯೋಜನ ಇಲ್ಲ. ಆ ಕಿವಿಯಾದರೆ ನೀ ಕಿವಿಯಾದರೆ ನಮ್ಮ ತಲೆ ಮತ್ತು ನಮ್ಮ ಹೊಟ್ಟೆ ಯಾವ ಕಾಲದವರೆಗೂ ನಮ್ಮ ಕೈಯಲ್ಲಿಲ್ಲ, ಆವತ್ತಿನವರೆಗೂ ನಾವಿಲ್ಲ. ಅದನ್ನ ಕೃಷ್ಣ ಮಾತ್ರ ಬಹಳ ಚೆನ್ನಾಗಿ, ಅಂದರೆ ಗುರು ಲಕ್ಷಣ ಶಿಷ್ಯ ವೃತ್ತಿ ಹೇಗಿರುತ್ತದೆ ಕೇಳಿದರೆ, ಶಿಷ್ಯನಿಗೆ ಬಂದ ನಂತರ ಅವನು ತುಂಬಿಸಿಕೊಂಡು ಹೋಗದಿದ್ದರೆ ಗುರುವಿಗೆ ಅವಮಾನ, ಶಿಷ್ಯನಿಗೆ ಅವಮಾನ ಅಲ್ಲ. ಎಂಥ ಬೆಪ್ಪ ಶಿಷ್ಯನನ್ನು ತಯಾರು ಮಾಡುವುದು ಗುರುವಿನ ಸಾಮರ್ಥ್ಯ. ಇದು ವಿಶೇಷ. ಇದು ಹಿಂದೆ ತತ್ವ ಅಂದ್ರೆ ಹಾಗೆ, ಎಂಥ ಬೋಳೆ ಶಿಷ್ಯನೇ ಇರಲಿ, ಅವನು ಜುಟ್ಟಿಡ್ಕೊಂಡು ಗುರು ಕೂತ್ರೆ ಏನು ಸಂಗತಿಯನ್ನು ಅವನಿಗೆ ಒಪ್ಪಿಸಿಬಿಡ್ತಾನೆ, ಅವನು ಆಗ್ತಾನೆ. ಅಂತಹ ಗುರುಕುಲ ಪದ್ಧತಿ ಶಿಕ್ಷಣ ನಮ್ಮಲ್ಲಿ ಇಲ್ಲ, ಪ್ರಯೋಜನವೇ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಸಂಬಂಧಗಳು ಶಿಥಿಲವಾಗಿವೆ, ಒಪ್ಪಂದಗಳು ಜಾಸ್ತಿ ಆಗಿದೆ, ಅಂದರೆ ಅಗ್ರಿಮೆಂಟ್ಸ್, ಒಪ್ಪಂದಗಳು ಜಾಸ್ತಿ ಆಗಿದೆ, ಸಂಬಂಧಗಳು ಶಿಥಿಲ ಆಗಿದೆ. ಎಷ್ಟು ವಿಚಿತ್ರ ನೋಡಿ. ಆವತ್ತು ಒಪ್ಪಂದವೇ ಇಲ್ಲ, ಗುರುವಿಗೆ ಯಾವ ರೀತಿಯಿಂದಲೂ ನಾನಿಷ್ಟು ಹೇಳಿಕೊಡ್ತೇನೆ ಅನ್ನೋದಕ್ಕೆ ಅಗ್ರಿಮೆಂಟ್ ಇಲ್ಲ. ಶಿಷ್ಯನು ನನಗೆ ಇಷ್ಟು ಪದವಿ, ಇಷ್ಟು ಡಿಗ್ರಿ, ಇಷ್ಟು ಸ್ಥಾನ, ಇಷ್ಟು ಮಾನ ಬರಬೇಕು, ಇಷ್ಟು ಕೆಲಸ ಸಿಗಲೇಬೇಕು, ಕಲ್ತಂದ್ರೆ ಇಷ್ಟು ಖರ್ಚು ಮಾಡಿದ್ದೇನೆ, ಇಷ್ಟು ಗೈನ್ ಮಾಡಬೇಕು, ಏನಿಲ್ಲ. ಏನಿಲ್ಲದ ಶಿಕ್ಷಣ 64 ವಿದ್ಯೆಗಳು ಬರ್ತಿತ್ತು, 18 ಶಾಸ್ತ್ರ ಖಂಡಿತ ಸಿಗ್ತಿತ್ತು. ಇವತ್ತು ಒಂದರಲ್ಲಿ ಮಾತ್ರ ಸೋರಿಕೊಂಡು ಹೋಗ್ತಾನೆ, ತೆವಳಿಕೊಂಡು ನಿಲ್ತಾನೆ. ಅದನ್ನು ಕೃಷ್ಣ ಕೇಳೋದ್ರಲ್ಲಿ ಅರ್ಥ ಇದೆ, ಎಷ್ಟು ಮೋಕೆಯಿಂದ ಕೇಳ್ತಾನೆ. ಕಚ್ಚಿದೆ ತತ್, ಅದು ಮೋಗೆಯ ಪ್ರಶ್ನೆಯ ಶಬ್ದ, ಅದು ಭಾರಿ ಖುಷಿಯಲ್ಲಿ ಕೇಳ್ತಾನೆ, ಪ್ರೀತಿಯಿಂದ. ಕಚ್ಚಿದೆ ತಸ್ತುತಂಪಾರ್ಥ ತ್ವಯಿಕಾಗ್ರೇಣ ಚೇತಸ, ನೀನು ತಲೆ ಕೊಟ್ಟು ಕಿವಿ ಕೊಟ್ಟು ಕೇಳದಿದ್ರಿಂದ ಹೇಳಲಿಕ್ಕೂ ತಯಾರಿದ್ದೇನೆ, ಕೇಳಿದೆಯಾ ಅಂತಾನೆ. ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟ, ನಿನಗಿಷ್ಟರವರೆಗಿರತಕ್ಕಂತಹ ಅರಿವು ಇಲ್ಲದಾಗಿರುವುದು ಅಜ್ಞಾನ, ಅಥವಾ ನಿನಗಿದ್ದಿರತಕ್ಕಂಥ ವಿಷಯಗಳಲ್ಲಿ ವಿಪರೀತವಾದ ಅರಿವು, ಸಮೋಹ. ಇದು ಎರಡು. ಮನುಷ್ಯನ ಯಾವತ್ತಾಗಿ ಬಂದಾಗ ಹೇಗಿರ್ತದೆ ಅಂದರೆ ಏನು ಗೊತ್ತಿಲ್ಲ ಇರ್ತದೆ, ಮತ್ತು ಹೋದಾಗ ಹೇಗಿರ್ತದೆ ಅಂದರೆ ಎಲ್ಲ ಗೊತ್ತಿದೆ ಎನ್ನತಕ್ಕಂಥ ಬೆಪ್ಪು ತಕ್ಕಡಿತನ ಗೊತ್ತಿರ್ತದೆ ಅಷ್ಟೇ, ಮತ್ತೇನು ಮತ್ತೆಂದಾಗಿದೆ ಅಂದರೆ ಮತ್ತೆಂದಾಗಿದೆಯಾ. ಬರುವಾಗ ಖಾಲಿ, ಹೋಗುವಾಗ ಪೂರಾಗಿದೆ. ಎಂಥದ್ದು? ಪೂರ ಎದ್ದು ತದ್ದು ಆಗಿ ಹೋಗಿದೆ.
ಮೊದಲು ಹೇಳ್ತಿದ್ದ ಯಾವ ದೇವರನ್ನು ಪೂಜೆ ಮಾಡೋದು ಗೊತ್ತಿಲ್ಲ, ಮತ್ತೀಗ ಎಲ್ಲ ದೇವರನ್ನು ಪೂಜೆ ಮಾಡಬೇಕು ಗೊತ್ತಾಗಿದೆ ಅಷ್ಟೇ, ಮತ್ತೆಂತ ಆಗಲಿಲ್ಲ, ಪ್ರಯೋಜನ ಶೂನ್ಯವೇ ಆಯಿತು ಯಥಾ ಪ್ರಕಾರ. ಅಜ್ಞಾನ ಮತ್ತು ಸಮೋಹ, ಗೊತ್ತಿಲ್ಲದಿರುವಿಕೆ, ವಿಪರೀತವಾದ ತಿಳಿವಿಕೆ, ಇದು ಎರಡು ಹೋಯ್ತಾ ಕೇಳಿದ. ವಿಷಯದ ಮೇಲೆ ಕರಾರುವಕ್ಕಾದ ಅರಿವು ನಿನಗೆ ಬಂತೆ, ಒಂದರ ಮೇಲಿನ ತಪ್ಪು ಅಭಿಪ್ರಾಯದ ಮೇಲಿನ ಆಸಕ್ತಿ, ಗೊತ್ತಿಲ್ಲದ ಮೇಲಿರತಕ್ಕಂತಹ ಪ್ರೀತಿಯ ಹೋಗಲಾಡಿತನ, ಇದು ಎರಡು ತಪ್ಪಿದ್ದೇ ಕೇಳ್ತಾನೆ. ನಮಗೆ ಗೊತ್ತಿಲ್ಲವನ್ನು ತುಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು, ನಮಗೆ ತಪ್ಪು ಗೊತ್ತಿದ್ದನ್ನು ಬಿಟ್ಟುಕೊಡ್ಲಿಕ್ಕೆ ಇಷ್ಟಪಡಬೇಕು. ಇದೆರಡು ನಮ್ಮಲ್ಲಿ ತಾಕಲಾಟಕ್ಕೆ ಬರುವುದು. ಗೊತ್ತಿಲ್ಲದನ್ನು ಸ್ವೀಕರಿಸಲಿಕ್ಕೆ ನಾವು ಹಿಂಜರಿತೇವೆ. ಅದು ಅವನು ಹೇಳಿದ ಯಾಕೆ ಕೇಳಬೇಕು, ಅದು ಅಲ್ಲಿ ಹೇಳಿದ ಯಾಕೆ ಬೇಕು, ಅದು ಹೀಗೆ ಹೇಳಿದರೆ ಯಾಕೆ ಬೇಕು, ಅದು ಇವತ್ತು ಯಾಕೆ ಬೇಕು, ಹೀಗೆ ಒಂದೊಂದು ಹಂತ. ಇವ ಹೇಳಿದ್ದು ಆಗುವುದಿಲ್ಲ, ಹೀಗೆ ಹೇಳಿದ್ದು ಆಗುವುದಿಲ್ಲ, ಇಲ್ಲಿ ಹೇಳಿದ್ದು ಆಗುವುದಿಲ್ಲ, ಈಗ ಹೇಳಿದ್ದು ಆಗುವುದಿಲ್ಲ, ಮತ್ತು ಯಾವಾಗ ತಿದ್ದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲು ತನ್ನಲ್ಲಿದ್ದದ್ದನ್ನು ತಪ್ಪನ್ನು ನೋಡಿಕೊಂಡು ಬಿಡಲಿಕ್ಕೂ ಇಲ್ಲದ್ದನ್ನು ಸ್ವೀಕರಿಸಲಿಕ್ಕೂ ಇಷ್ಟಪಡಬೇಕು. ಇದು ಮುಖ್ಯ ಅಂದ. ಅದನ್ನು ಅಜ್ಞಾನ ಮತ್ತು ಸಮೋಹ ಎರಡು ಹೋಯ್ತಾ ಅಂದ. ನಿನಗೆ ನೀನೇ ಗೊತ್ತಿದೆ ಅಂತ ತಿಳ್ಕೊಂಡದ್ದು ಬಿಟ್ಟಿಯಾ, ನಿನಗೆ ಎಂತ ಗೊತ್ತಿಲ್ಲ ಎನ್ನುವುದು ಗೊತ್ತಾಯ್ತಾ, ಅದು ಕೇಳ್ತಾನೆ. ಅಜ್ಞಾನ ಮತ್ತು ಸಮೋಹ ಅಂದರೆ ಅದು ಅರ್ಥ. ಬರುವಾಗ ಪೂರ ಗೊತ್ತುಂಟು ಅಂತ ಬರ್ತಾರೆ, ಕೊನೆ ಹೋಗುವಾಗ ಏನು ಗೊತ್ತಾಗಲಿಲ್ಲ ಅಂತ ಹೋಗ್ತಾರೆ, ಅದು ಚಂದ ಅಂತಾನೆ. ಯಾಕೆಂದರೆ ಎಲ್ಲ ಗೊತ್ತುಂಟು ಅಂತ ಬಂದದ್ದೀಗ ಹೋಯ್ತಲ್ಲ ಅಂತಾನೆ. ಜ್ವರ ಹಾಗೆ ಅಂತೆ, ಜ್ವರ ಒಮ್ಮೆಲೆ ಬರುವುದು. ನಿನ್ನೆ ಸರಿ ಇದ್ದಾನೆ, ಇವತ್ತು ಅಷ್ಟು ಡಿಗ್ರಿ ಏರಿತಲ್ಲ ಅಂತ, ಮತ್ತು ಹೋಗುವಾಗ ಒಂದೊಂದೇ ಡಿಗ್ರಿ ಕಮ್ಮಿ ಆಗ್ತಾ ಹೋಗ್ತದೆ. ಹೋಗುವಾಗಲೇ ಆಗಲಿ ನಮ್ಮನ್ನು ಚೆನ್ನಾಗಿ ಮಲಗಿಸಿ ಹೋಗ್ತದೆ. ಮತ್ತು ನಿಜವಾಗಿ ಹೇಳಲಿಕ್ಕಾದರೂ ಸಹ ಯಾಕೆ ಸುಮ್ಮನೆ ಮಲಗಿ ಇರುವಾಗ ಕಾಣ್ತದೆ, ಜ್ವರ ಹೋಗಿದಲ್ಲಿ ಹೌದು ನಿತ್ರಾಣ ಉಂಟಯ್ಯ ಅಂತಾನೆ, ಜ್ವರ ಹೊಡೆದು ಹೋದದ್ದು. ಆದ್ದರಿಂದ ಜ್ವರದ ಹಾಗೆ ಬಂದಾಗ ಸೊಕ್ಕಿದ ಆನೆಯಂತೆ ಮತ್ತು ನಿಧಾನಕ್ಕೆ ನಡ್ಕೊಂಡು, ಹಾಗೆ ವಾಸ್ತವವಾಗಿ ತುಂಬಿದವ ಯಾವತ್ತೂ ಹಾಗೆ ನಿಧಾನ ಹೋಗ್ತಾನೆ. ತುಂಬಿದ ಕೊಡಪಾನ ಬೇಗ ಮೇಲಕ್ಕೆ ಬರುವುದಿಲ್ಲ, ಕೆಳಗೆ ಇಳಿಯುವಾಗ ಬುರ್ರ ಹೋಗ್ತದೆ, ಮೇಲೆ ಬರುವಾಗ ಹಗ್ಗ ತುಂಡಾದರೂ ಪರವಾಗಿಲ್ಲ, ಬರಲಿಕ್ಕೆ ಹೇಳುವುದಿಲ್ಲ. ಹಾಗೆ ವಾಸ್ತವವಾಗಿ ಬರುವಾಗ ನುಗ್ಗಬೇಕು, ಹೋಗುವಾಗ ನಿಧಾನ ಸಾಗಬೇಕು. ಆ ರೀತಿ ಆಯ್ತೆ ಕೇಳ್ತಾನೆ. ಅಜ್ಞಾನ ಮತ್ತು ಸಮೋಹದ ಎರಡು ತೊಂದರೆಗಳಿಂದ ನೀನು ಹೊರಗೆ ಬಂದಿದೆಯೇ ನಿನ್ನದು ಕೇಳ್ತಾನೆ. ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟ, ಪರಿಪೂರ್ಣವಾಗಿ ನಾಶ ಆಗಿವೆ. ಚೂರು ಉಳಿದರೆ ಮತ್ತೆ ಮೇಲೆ ಹೇಳ್ತದೆ, ಒಂದು ಚೂರು ಅದರದ್ದು ಶೇಷ ಉಳಿದ್ರೂ ಅಗ್ನಿಯಂತೆ ಅಜ್ಞಾನವು ಸಹ ನಮ್ಮನ್ನು ಮತ್ತೆ ಕೆಳಡಿಸ್ತದೆ. ಸಮೂಹ ನಮ್ಮನ್ನು ವಿಭ್ರಮಕ್ಕೆ ಒಳಗಾಗಿಸ್ತದೆ, ಹುಚ್ಚು ಬರಿಸ್ತದೆ. ಅದನ್ನು ಸ್ವಲ್ಪ ಸಂಶಯಕ್ಕೂ ಸ್ವಲ್ಪ ವಿಪರೀತಕ್ಕೂ ಅವಕಾಶ ಕೊಡಬೇಡ. ಪೂರ ಖಾಲಿಯಾಗಿದೆಯೋ ಅಂತ ನೋಡಿಕೋ. ಖಾಲಿಯಾದರೆ ನೀನು ಶುದ್ಧ ಧನಂಜಯ ಆಗ್ತಿ, ಎಲ್ಲ ಸಂಪತ್ತನ್ನು ಪಡೆದವನಾಗ್ತಿ. ಇಲ್ಲಾದರೆ ಸಂಪತ್ತಿನೊಟ್ಟಿಗೆ ಆಪತ್ತನ್ನು ಭರಿಸಿದವನಾಗ್ತಿ. ಆಪತ್ತು ಇಲ್ಲದ ಶುದ್ಧವಾದ ಸಂಪತ್ತು ಅಂದರೆ ಅದು ಭಗವಂತನ ವಿಜ್ಞಾನ ಮಾತ್ರ, ಇನ್ಯಾವುದೂ ಅಲ್ಲ. ಇನ್ನೆಲ್ಲದರಲ್ಲಿಯೂ ಆಪತ್ತುಗಳು ಮೇಳೈಸಿರ್ತವೆ. ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ನಮ್ಮ ಸಾಂಸಾರಿಕವಾಗಿ, ನಮ್ಮ ಬದುಕಿನ ರೂಪಿಸಿಕೊಳ್ಳುವಲ್ಲಿ, ನಾವು ಜಗತ್ತನ್ನು ನೋಡಿಕೊಳ್ಳುವಲ್ಲಿ ಜ್ಞಾನದ ಸಂಪಾದನೆ ಮಾಡಿದರೆ ಸೋತಿರ್ತೇವೆ. ಅದನ್ನ ದೇವರ ವಿಷಯದಲ್ಲಿ ನೀನು ನಿನ್ನ ಕೆಲಸ ಮಾಡು ಎನ್ನತಕ್ಕ ಅಧ್ಯಾತ್ಮದ ಸಂದೇಶ ನಿನ್ನ ಕೈಗೆ ಸಿಕ್ಕಿದೆಯೇ, ಅದು ಗಟ್ಟಿಯಾಗಿದೆಯೇ? ಬಾಕಿ ಉಳಿದಿದ್ದಲ್ಲಿ ಅಜ್ಞಾನ ನಿವೃತ್ತಿಗೆ ಪ್ರಯತ್ನಿಸ್ತೇನೆ. ವಿಪರೀತವಾದ ನಿನ್ನ ಹೇಳಿಕೆಗಳಿದ್ದಲ್ಲ, ಅದನ್ನು ಕತ್ತರಿಸಲಿಕ್ಕೆ, ಅದನ್ನು ತಾರ್ಕಿಕವಾಗಿ ಹಿಮ್ಮೆಟ್ಟಲು ನಾನು ಇಷ್ಟಪಡ್ತೇನೆ. ಅದನ್ನ ಸಮೂಹಗಳು ಅಜ್ಞಾನಗಳು ತೊಲಗಿವೆಯೇ ಅಂತ ಕೇಳಿಕೊಂಡು ಒಳಗೆ ಕೂತಿರತಕ್ಕಂತಹ ಕಾಮ ಮತ್ತು ಕ್ರೋಧ, ಇದು ಇವರಿಬ್ಬರು ರಾಗದ್ವೇಷಗಳು ಕರ್ಮದ ಮೇಲಿನ ಅಥವಾ ಅಧಿಕಾರದ ಮೇಲಿನ ಅಥವಾ ಬಂಧುಗಳ ಮೇಲಿನ ಅಥವಾ ದುರ್ಯೋಧನನ ಮೇಲಿನ, ಇದು ಯಾವುದರ ಮೇಲಿನ ಅಥವಾ ಯುದ್ಧದ ಮೇಲೆ ಇರಲಿ, ನಿನಗಿರತಕ್ಕಂಥ ರಾಗದ್ವೇಷಗಳು ಅದು ನಿರ್ನಾಮಗೊಂಡಿವೆಯೇ, ಕರ್ತವ್ಯ ಪ್ರಜ್ಞೆಯೇ ಜಾಗೃತಿಗೊಂಡಿದೆಯೇ ಅಂತ ಕೃಷ್ಣ ಅರ್ಜುನನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಪ್ರಶ್ನಿಸಿದ್ದಾನೆ. ಶ್ರೀಕೃಷ್ಣಾರ್ಪಣ ತಾನೆ, ಶ್ರೀಕೃಷ್ಣಾರ್ಪಣ ತಾನೆ, ಶ್ರೀಕೃಷ್ಣಾರ್ಪಣ ತಾನೆ, ಶ್ರೀಕೃಷ್ಣಾರ್ಪಣ ತಾನೆ, ಶ್ರೀಕೃಷ್ಣಾರ್ಪಣ ತಾನೆ, ಶ್ರೀಕೃಷ್ಣ.